ನಮಸ್ಕಾರ ಎಲ್ರಿಗೂ ವಿಶ್ವವಾಣಿ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತೊಂದು ಪವರ್ಫುಲ್ ದೇವಸ್ಥಾನದೊಳಗೆ ನಾನು ಕೂತಿದ್ದೀನಿ. ಎಂಥ ವೈಬ್ರೇಷನ್ ಇದೆ, ಎಂಥ ಪಾಸಿಟಿವ್ ವೈಬ್ ಇದೆ ಅಂದರೆ ನೀವು ಇಲ್ಲಿ ಬಂದು ಕಾಲಿಟ್ಟಾಗೆ ನಿಮ್ಗೆ ಅನುಭವ ಆಗುತ್ತೆ. ಅದನ್ನು ಹೇಳಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಿ ಮಾತ್ರ ನೀವು ಆ ಒಂದು ವೈಬ್ನ ಪಡ್ಕೋಬೋದು. ಇವತ್ತು ಈ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ನಾನು ಬಂದು ಕೂತಿದ್ದೀನಿ ಅಂದರೆ ಅದಕ್ಕೆ ಕೂಡ ಅಮ್ಮನ ಆಶೀರ್ವಾದನೇ ಕಾರಣ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಇಲ್ಲಿ ಅಮ್ಮನವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಬೆಟ್ಟದಷ್ಟು ಕಷ್ಟನ ಇಟ್ಕೊಂಡು ಬರ್ತಾರೆ, ಆಶೀರ್ವಾದನ ಪಡ್ಕೋತಾರೆ. ಮಂಜಿನ ಥರ ಅದು ಕರಗಿ ವಾಪಸ್ ಅವ್ರು ಹೋಗಿರೋದು. ಅದಕ್ಕೆ ಬೇರೆ ಎಲ್ಲೋ ಸಾಕ್ಷಿ ಹುಡುಕ್ಬೇಕಾಗಿಲ್ಲ, ಅದಕ್ಕೆ ನಾನೇ ಸಾಕ್ಷಿ. ನನಗೂ ತುಂಬ ಅನುಭವಗಳಿಲ್ಲಾಗಿದೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಕಷ್ಟ. ನೀವು ಬಂದು ಅನುಭವಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಅದೇನೇ ಇರಲಿ, ಈ ದೇವಸ್ಥಾನಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. ಅದ್ರ ಜೊತೆಗೆ ಇದರ ಮಹಿಮೆ ಅನ್ನೋದು ನಾವು ಇವತ್ತೇನೋ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಹೇಳಿ ನಿಮಗೆ ತಿಳಿಸ್ಕೊಡೋದಲ್ಲ. ಇದನ್ನು ಅನುಭವಿಸಿರೋ ಲಕ್ಷಾಂತರ ಭಕ್ತರಿದ್ದಾರೆ, ಇವತ್ತು ನಡ್ಕೋತಾ ಇದ್ದಾರೆ. ಇವತ್ತು ಇಲ್ಲಿ ಬಂದು ನಾನೇ ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಎಷ್ಟು ಜನ ಬಂದ್ಬಿಟ್ಟು ಅವರ ಒಂದಷ್ಟು ಕಷ್ಟಗಳಿಗೆ ಪರಿಹಾರ ಸಿಕ್ಕಿರೋದನ್ನು ಮಾತಾಡ್ತಿರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. 1 ಅವರ್ ನಾನಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗ ನಾನು ಗಮನಿಸಿರೋ ಒಂದು ಅದ್ಭುತವಾದ ಒಂದು ದೃಶ್ಯಗಳಿವು. ಎಷ್ಟೊಂದು ಜನ, ಅದನ್ನು ನನಗೆ ನಿಜವಾಗ್ಲೂ ಒಂಥರ ರೋಮಾಂಚನ ಆಗ್ತಾಯಿದೆ. ಏನು ಹೇಳಬೇಕು ಅಂತ ಪದಗಳು ಬರ್ತಾ ಇಲ್ಲ. ಆದರೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಸ್ವತಃ ಒಂದಷ್ಟು ಏನು ಪಾರಂಪರಿಕವಾಗಿ ಬಂದಿರುವಂತಹ ವಿಷಯಗಳ ಜೊತೆಗೆ ಅವರು ಕೂಡ ಈ ದೇವಸ್ಥಾನದ ವಂಶ ಪಾರಂಪರ್ಯವಾಗಿ ಒಂದು ಒಂದು ಟ್ರೀ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ವಾ, ಯಾರ್ಯಾರು ಅಂತ. ಹಾಗೆ ಅದನ್ನು ತಿಳಿಸ್ಕೊಡೋಕ್ಕೆ ಅಂತಲೇ ಈ ತಲೆಮಾರಿನ ಒಬ್ಬ ವಿಶೇಷ ವ್ಯಕ್ತಿನ ನಾನು ನನ್ನ ಜೊತೆ ಕೂರಿಸ್ಕೊಂಡಿದ್ದೀನಿ. ಅವರು ಬೇರೆ ಯಾರು ಅಲ್ಲ, ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನದ ಧರ್ಮದರ್ಶಿಗಳು, ಸಂಸ್ಥಾಪಕರು, ವ್ಯವಸ್ಥಾಪಕರು ಆಗಿರುವಂತಹ ಡಾಕ್ಟರ್ GR ಶಿವಪ್ರಕಾಶ್ ಅವರ ಮಗಳು ಡಾಕ್ಟರ್ GS ಲತಾ ಜಯಪ್ರಕಾಶ್ ಅವರು. ನಿಜವಾಗ್ಲೂ ಹೇಳಬೇಕು ಅಂದರೆ ಆಕೆ ಒಳ್ಳೆ ಕಲಾವಿದೆ ಮತ್ತು ನಿರ್ಮಾಪಕಿ ಕೂಡ ಈಗ. ಸೊ ಅದು ಹೆಣ್ಮಕ್ಳದ್ದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಇದರ ಹಿಂದಿನ ಶಕ್ತಿ ಕೂಡ ಬಂಡೆ ಮಹಾಕಾಳಮ್ಮ ಅಂದರೆ ಖಂಡಿತ ತಪ್ಪಲ್ಲ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಒಂದು ದೇವಸ್ಥಾನದ ಬಗ್ಗೆ, ಅವರ ವಂಶ ಪಾರಂಪರ್ಯವಾಗಿ ಇದನ್ನು ಪೂಜಿಸ್ಕೊಂಡು ಬಂದಿದ್ದಾರೆ. ಇದು ನೆಲೆ ನಿಂತಿದ್ದಕ್ಕೆ ಸಾಕಷ್ಟು ವಿಷಯಗಳು, ಕತೆಗಳು, ಇತಿಹಾಸ ನಮಗೆ ಗೊತ್ತಿದೆ. ಆದರೆ ಅದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ಅವ್ರ ಬಾಯಿಂದನೂ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ರೆ ಒಂಥರ ಏನೋ ಖುಷಿ ಆಗ್ತಿತ್ತು ನನಗೆ. ಪ್ರತಿ ಸತಿನೂ ಯಾವಾಗೇ ಸಿಗ್ಲಿ, ಎಲ್ಲೇ ಸಿಗ್ಲಿ, ನಗು ಮುಗದಿಂದ ಮತ್ತೆ ಅದು ಪರಿಚಯನೇ ಇರಬೇಕು ಅಂತಿಲ್ಲ. ಹೌದು, ನೀವು ಅಷ್ಟೇ ಚೆನ್ನಾಗಿ ಪರಿಚಯ ಮಾಡ್ಕೊಂಡು ಮಾತಾಡ್ಸಿದ್ರಿ. ಅದು ಒಂಥರ ದೇವ್ರದ ಆಶೀರ್ವಾದ ಅಂತಾನೆ ಭಾವಿಸ್ತೀನಿ. ಅದು ಬಂದಿರೋದೇ ನಮ್ಮ ಅಪ್ಪನಿಂದ. ನಮ್ಮ ಅಪ್ಪ ಹೇಳೋದೇ ಮೊದ್ಲದೇ, ಯಾರೇ ಬರ್ಲಿ ನಮಗೆ ಅವರು ಇವರು ಅಂತಿಲ್ಲ, ನಮ್ಗೆ ಶತ್ರು ಮಿತ್ರರು ಆ ಥರ ಅಲ್ಲ, ಅದೆಲ್ಲ ಏನಿಲ್ಲ. ಯಾರು ನಮ್ಗೆ ಶತ್ರುನೂ ಅಲ್ಲ, ಮಿತ್ರರು ಅಲ್ಲ. ಜಸ್ಟ್ ನಮಗೆ ಅವರು ಅಮ್ಮನವರ ಭಕ್ತರಾಗಿ ಬರ್ತಾರೆ. ನಾವಿಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಾವೊಬ್ರು ಕೆಲಸಗಾರ ಥರ ನಾವು ಅವ್ರಿಗೆ ಸೇವೆ ಕೊಡಬೇಕು. ಸೊ ಯಾರೇ ಬಂದರೂ ಫಸ್ಟು ಪ್ರೀತಿಯಿಂದ ಮಾತಾಡಿ, ನಗುಮುಖದಿಂದ ಅವ್ರನ್ನ ಬರಮಾಡ್ಕೊಂಡು ಅಮ್ಮನವ್ರ ಹತ್ರ ತಲುಪೋದಕ್ಕೆ ನಮ್ಮಿಂದ ಏನೇನು ಸಹಕಾರ ಆಗುತ್ತೋ ಅದನ್ನೆಲ್ಲ ನಾವು ಅವ್ರಿಗೆ ಗೈಡ್ ಮಾಡಬೇಕು. ಸೊ ಇದನ್ನೇ ನಮ್ಮಪ್ಪ ಫಸ್ಟು ನಮಗೆ ಮೊದಲು ಕಲಿಸಿರುವಂಥ ಪಾಠ ಇದು ನಮಗೆ. ಈ ಸಂಸ್ಕಾರ ಸುಮ್ಮನೆ ಬರಲ್ಲ, ಅದು ವಿಶೇಷವಾದ ಆಶೀರ್ವಾದ ಪಡ್ಕೊಂಡಿರೋರಿಗೆ ಬರುತ್ತೆ. ಹೇಳ್ಕೊಟ್ರೆ ಬರುವಂಥದ್ದಲ್ಲ ಇದು. ಹುಟ್ಟು ಅವ್ರಿಗೆ ಅದಿದೆ, ಅದು ನಿಮ್ಮಲ್ಲಿ ಬಂದಿದೆ. ಸೊ ಅದು ನನಗೆ ತುಂಬ ಖುಷಿ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನನಗೊಂದಷ್ಟು ಮಾಹಿತಿ ಇತ್ತು. ಅಂದರೆ ನಾನಿಲ್ಲಿ ಭಕ್ತೆಯಾಗಿ ಬಂದಾಗ ನಮ್ಗೆ ಗೊತ್ತಿರೋ ಹಂಗೆ ಇಲ್ಲಿ ಸುಮಾರು ತಲೆಮಾರುಗಳಿಂದ 7ನೇ ತಲೆಮಾರು ನೀವು ಇವತ್ತಿನ ದಿನ ನನ್ನ ಪಕ್ಕ ಕೂತಿರೋರು. 7 ತಲೆಮಾರುಗಳ ಹಿಂದೆ, ಅಂದ್ರೆ ನಿಮ್ಮ ಮುತ್ತಜ್ಜಿಯ ಕಾಲದಲ್ಲಿ ಅಜ್ಜಿ ಅವರಿಗೆ ಪ್ರೇರಣೆಯಾಗಿ ಒಂದು ಇಲ್ಲಿ ದೇವಸ್ಥಾನ ಕಾಣೋದು ಕೆಂಪೇಗೌಡರ ಕಾಲ. ಆಗ ಒಂದು ಪ್ರೇರಣೆಯಾಗಿ ಈ ದೇವಸ್ಥಾನದ ಒಂದು ಸ್ಥಾಪನೆ ಆಯ್ತು ಅನ್ನೋದು ನಮಗೆ ಗೊತ್ತಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಥವಾ ಏನಿದ್ರ? ಇಲ್ಲ, ಖಂಡಿತ ಹೌದು. ನಮ್ಮ ಅಜ್ಜಿ ಇವಾಗ 6ನೇ ತಲೆಮಾರು ಏನು 6 ತಲೆಮಾರು ಮಾಡಿದ್ದಾರೆ. ಸೊ ಅವರು ನಮ್ಮಪ್ಪ ಇಲ್ಲಿ ಫುಲ್ ಟೈಮಲ್ಲಿ ಪೂರ್ಣ ಪ್ರಮಾಣವಾಗಿ ಬರೋ ತನಕ ಕೂಡ
ಅಜ್ಜಿನೇ ಇದ್ದಿದ್ದು, ಪೂಜಾರಮ್ಮ ಪದ್ಧತಿನೇ ಇದ್ದಿದ್ದು. ಸೊ ಅವರಿಗೆ ಮೊದಲನೇ ಅಜ್ಜಿ ಏನಿದ್ರು ಈ ದೇವಸ್ಥಾನ ನಡ್ಸೋಕ್ಕೆ ಶುರು ಮಾಡಿದವರು, ಅವ್ರ ಮೈ ಮೇಲೆ ಅಮ್ಮನವ್ರು ಬರ್ತಿದ್ರಂತೆ. ಸೊ ಅವ್ರು ಬಂದು ಇಲ್ಲಿನ ಒಂದು ಸುತ್ತಮುತ್ತಲು ಜನತೆಗೆ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನೆಲ್ಲ ಹೇಳೋರಂತೆ. ಸೊ ಅದು ನಮ್ಮ ಅಪ್ಪನಿಂದ ನಾವು ತಿಳಿದು ಪಟ್ಟಿದ್ದು ನಮಗೆ. ಸೊ ಅದಾದಮೇಲೆ ನಮಗೆ ಅಪ್ಪ ಬರೋ ತನಕ ನಮ್ಗೆ ಬೇರೆ ಥರ ಅದೇ ಬರೀ ಆಗು ಹೋಗು ಅಂತೆ ಕಂತೆ ಈ ಥರನೇ ಇತ್ತು. ಬಟ್ ನಮಗೆ ಏನಂದರೆ ಇವಾಗ ನಾವು ಹಳೇದೆಲ್ಲ ನೋಡೋದಕ್ಕಿಂತ ಇವತ್ತಿನ ಒಂದು ಏನು ನಮಗೆ ಅಮ್ಮ ಆಶೀರ್ವಾದ ಮಾಡ್ತಾ ಇದ್ದಾರೆ, ಸೊ ಇದನ್ನು ನೋಡ್ಕೊಂಡು ಹೋಗಕ್ಕೆ ಬಂದರೆ ನೋಡಿ, ಬರೀ ಅಜ್ಜಿ ಅಂದರೆ ಮಾಡುವಾಗ ಈ ದೇವಸ್ಥಾನನ ಇಷ್ಟೆಲ್ಲ ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಇರಲಿಲ್ಲ ಅನ್ಸುತ್ತೆ. ಬಟ್ ಅಪ್ಪ ಏನು 84ಅಲ್ಲಿ ಬಂದರೂ ಪೂರ್ತಿಯಾಗಿ ಇಲ್ಲೇ ನಿಂತ್ಕೊಳ್ಳೋಕೆ ಶುರು ಮಾಡಿದ್ರು. ಯಾಕಂದರೆ ಅದ್ರ ಮಧ್ಯದಲ್ಲಿ ತುಂಬ ಜನ ಬಂದು ಹೋಗಿದ್ದಾರೆ, ಅಣ್ಣ ತಮ್ಮಂದ್ರಂತೆ, ಅವರಂತೆ ಇವರಂತೆ, ಅದೇ ಅಜ್ಜಿಗೆ ಅಂದರೆ ಸಹಾಯಕರಾಗಿ ಬಂದು ಮಾಡಿ ಹೋಗಿದ್ದಾರೆ. ಆದರೆ ಅಪ್ಪ ಏನಾಯಿತು ಅಂದರೆ ನಮ್ಮ ಅಜ್ಜಿಗೆ ಕ್ಯಾನ್ಸರ್ ಆಗಿ ತೀರೋಗ್ಬಿಟ್ರಂತೆ. ಅದು ತುಂಬ ಹರ್ಟಾಗಿ ಅಪ್ಪ ಇಲ್ಲ ನಾನು ಪೂರ್ತಿಯಾಗಿ ನಮ್ಮ ಅಮ್ಮಂದು ಕೆಲಸ ನಾನೇ ಮಾಡಬೇಕು ಅಂತ ಹೇಳಿ ಬಂದು ನಿಂತಿದ್ದಿಲ್ಲಿ. ಅಪ್ಪ ಏನು ಕೆಲಸ ಮಾಡ್ತಿದ್ರು? ಅಪ್ಪ ಝೂಲಾಜಿಕಲ್ ಆಫೀಸಲ್ಲಿ ಏನೋ ಕೆಲಸ ಮಾಡ್ತಿದ್ರಂತ ಆಗೊಂದು. ಸೊ ಎಲ್ಲರೂ ಅವ್ರವ್ರ ಇದ್ರಲ್ಲಿ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ, ಇನ್ಯಾರು ಮಾಡೋರಿಲ್ಲ. ಈ ದೇವಸ್ಥಾನ ಹೇಗೆ ನಡೆಸೋದು ಅಂತ ಒಂದು ಚಿಂತೆ ಮಾಡಿದಾಗ ಅಪ್ಪ ಇಲ್ಲ ನಮ್ಮಮ್ಮ ಮಾಡಿರೋದಿದು, ನಮ್ಮಮ್ಮ ಅಲ್ಲೇ ಒಂದು ಕಾಲ ಕಳೆದ್ಬಿಟ್ಟು ಇಡೀ ದಿನ, ಸೊ ಈ ಥರ ಒಂದು ಕ್ಯಾನ್ಸರ್ ಸರಿಯಾಗಿ ನೋಡ್ಕೊಳ್ದಿರ, ಚಿಕಿತ್ಸೆ ಇಲ್ದಿರ ಹಿಂಗಾಯ್ತಲ್ಲ, ಸೊ ನಾನು ಇಲ್ಲಿರಬೇಕು ಅನ್ನೋ ಕಾರಣಕ್ಕೆ ಅಪ್ಪ ಪೂರ್ತಿಯಾಗಿ ನಿಂತ್ಕೊಂಡ್ಬಿಟ್ರಿ ಇಲ್ಲಿ. ಸೊ ಅದು ಅಪ್ಪ ಬಂದಮೇಲೆ ಎಲ್ಲ ಒಂಥರ ಡ್ರಾಸ್ಟಿಕ್ ಚೇಂಜಸ್ ಥರ. ಅಮ್ಮ ಅದು ಯಾವ ಥರ ಅವ್ರಿಗೆ ಹೊಲ್ದಿದ್ದಾರೆ ಗೊತ್ತಿಲ್ಲ. ಸೊ ನಾವು ಅಪ್ಪ ಕೂಡ ಬೆಳಗಿನ ಜಾವ 5 ಗಂಟೆಗೆ ಬಂದು ನೈಟ್ 11 ಗಂಟೆಗೆ ಮನೆಗೆ ಬರ್ತಾ ಇದ್ದಿದ್ದು, 11:15 ಬರ್ತಾ ಇದ್ದಿದ್ದು. ನಾವು ಇಡೀ ದಿನ ಅಪ್ಪನ ನೋಡೋಕ್ಕಾಗ್ತಿರ್ಲಿಲ್ಲ ಅವಾಗ. ಸೊ ವಾರ ಇಲ್ದಿದ್ದ ದಿವಸ ಅದೇ ಈ ಥರ ಇವಾಗ ಮಂಗಳವಾರ, ಶುಕ್ರವಾರ, ಭಾನುವಾರ ಅಂತೂ ಪೂರ್ತಿ ರಶ್ ಇರುತ್ತೆ ನಮಗೆ. ಅದೇ ಈ ಥರ ಒಂದು ಮಟ್ಟಕ್ಕೆ ಬರೋದಕ್ಕೆ ಹೌದು ಲೈನ್ ಇರುತ್ತೆ. ಸೊ ಹಿಂಗಿರುವಾಗ ನಮ್ಗೆ ಏನಂದರೆ ಅಪ್ಪನೂ ಕಷ್ಟಪಟ್ಟಿರೋದೆ. ಆಗ ಅಪ್ಪ ಸೈಕಲಲ್ಲಿ ಬಂದು, ನಾವು ಹೊಸಕುರ್ದಳ್ಳಿಲಿ ಇದ್ದಿದ್ದು ಮನೆ ನಮಗೆ. ಸೊ ಅಲ್ಲಿಂದ ಬಂದು ಅಪ್ಪ ಇಲ್ಲಿ ಕೆಲಸ ಮಾಡ್ತಿದ್ರು. ಇದು ಆಮೇಲೆ 99ಅಲ್ಲಿ ನನ್ನ ತಮ್ಮ ಬಂದ ಇಲ್ಲಿಗೆ. ಅವನು ಕೂಡ ಫುಲ್ ಟೈಮಲ್ಲಿ ಇಲ್ಲೇ ಇರೋಕ್ಕೆ ಸ್ಟಾರ್ಟ್ ಮಾಡಿದ. ಅವನು ಅವಾಗ ಇನ್ನೂ ಅವನು SLC. ಸೊ ನನಗೆ ಅವಾಗ ಜಸ್ಟ್ ಮದುವೆ ಆಗಿತ್ತು. ನನ್ನ ಮಗ ಇವಾಗ ಅಪ್ಪು ಏನು ಮಾಡ್ತಿದ್ದಾನೆ, ಅವ್ನು ಅವಾಗ ಹುಟ್ಟಿದ್ದ. ಸೊ ಅವ್ನು ಇಲ್ಲಿ ಫುಲ್ ಟೈಮಲ್ಲಿ ಅವ್ನು ಬರೋಕ್ಕೆ ಶುರು ಮಾಡ್ದ. ಸೊ ಎಲ್ಲ ನಾವು ಯಾವಾಗ ಪೂರ್ತಿಯಾಗಿ ಇಡೀ ಫ್ಯಾಮಿಲಿ ನಾವು ಇಲ್ಲೇ ಇರ್ತೀವಿ ಅಂತ ಶುರು ಮಾಡ್ಕೊಂಡ್ಮೇಲೆ ಖಂಡಿತ ಅಮ್ಮ ಅವರ ಅದ್ಭುತಗಳನ್ನೇ ತೋರಿಸ್ತಾ ಇದ್ದಾರೆ. ನಮಗೆ ಅನಿಸಿಲ್ಲ ನಾವು ಇಷ್ಟೊಂದು ಶಕ್ತಿ ಇರೋವಂಥ ದೇವಸ್ಥಾನದಲ್ಲಿ ನಾವು ಈ ಜಾಗದಲ್ಲಿ ಇದ್ದೀವ, ನಮ್ಮ ಕನಸಲ್ಲೂ ಕೂಡ ನಾವು ತಿಳ್ಕೊಂಡಿಲ್ಲ. ನಾವೇನೋ ಇದು ಮಾಡಿಬಿಡ್ತೀವಿ, ಹಿಂಗಾಗತ್ತೆ, ಒಟ್ಟಿನಲ್ಲಿ ಇದು ಯಾವುದು ಅಂದ್ಕೊಂಡಿಲ್ಲ. ನಾವು ಅನ್ಕೊಂಡಿರೋದು ಹೌದು, ಅಮ್ಮನೇ ಮಾಡ್ತಾ ಇರೋದು. ಇದು ನಾವೇನು ಅನ್ಕೊಳಕ್ಕಾಗತ್ತೆ? ನಾವು ಅನ್ಕೊಂಡಿದ್ದೆಲ್ಲ ಮಾಡೋಕ್ಕಾಗ್ಬಿಡತ್ತಾ? ಅದರಲ್ಲೂ ದೇವ್ರ ವಿಚಾರದಲ್ಲಿ ನಾವು ಅದನ್ನ ಯಾವಾಗಲೂ ಪರೀಕ್ಷೆ ಕೂಡ ಆಗಲ್ಲ, ಅದು ಪರೀಕ್ಷೆನೂ ಮಾಡೋಕ್ಕಾಗಲ್ಲ, ನಾವು ಅದನ್ನ ಸಾಧಿಸೋದಕ್ಕೂ ಆಗಲ್ಲ. ಬಟ್ ಆದರೆ ಅದು ಅಮ್ಮ ನಡೆಸ್ತಾ ಇದ್ದಾರೆ. ನಾವೆಲ್ಲ ಏನು ಕೆಲಸಗಾರಾಗಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀವಿ, ಅದ್ರ ಪೂರಕವಾಗಿ ಅಮ್ಮ ಅದ್ರ ತಕ್ಕನಂಗೆನೆ ಅದು ಅವ್ರು ಏನೇ ಯಾರೇ ಬಂದ್ರು ಕಷ್ಟ ಅಂತ, ಸೊ ಅದನ್ನ ಪರಿಹಾರ ಮಾಡ್ಕೊಡ್ತಿದ್ದಾರೆ. ಅದು ನಮ್ಮ ಬಾಯಿಂದ ಹೇಳಿಸ್ತಾರೆ ಅಂದರೆ ನಾವು ನಿಂತು ಇಲ್ಲಿ ಹೇಳೋದಕ್ಕೆ ಅಂತಾನೆ ಅವ್ರು ನಮ್ಮನ್ನ ಕೆಲಸಕ್ಕೆ ಅಂತ ಇಟ್ಕೊಂಡಿದ್ದಾರೆ ಅಲ್ವಾ. ಸೊ ನಾವು ಮಾಡೋಣ, ಸೇವೆ ಮಾಡೋಣ, ಎಲ್ಲಿವರೆಗೂ ನಮಗೆ ಶಕ್ತಿ ಇರುತ್ತೋ, ನಮ್ಮ ಉಸಿರು ಎಲ್ಲಿವರೆಗೂ ಇರುತ್ತೋ ನಾವು ಮಾಡೋಣ ಅನ್ನೋದು ನಮ್ಮ ಇಡೀ ಫ್ಯಾಮಿಲಿ ಇವಾಗ. ಸೊ ನಾವು ಇಲ್ಲೇ ಇರ್ತೀವಿ. ನಮ್ಮ ದೇವಸ್ಥಾನ ನಿಮ್ಗೆ ಗೊತ್ತಿರೋ ಹಾಗೆ ಬೆಳಗ್ಗೆ 7 ಗಂಟೆಗೆ ಶುರುವಾದರೆ ನೈಟು 9:30ವರೆಗೂ ಇರುತ್ತೆ. ಬೇರೆ ದಿವಸಗಳಲ್ಲಿ 8:30ವರೆಗೂ ಇರುತ್ತೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಮಾತ್ರ 9:30, 10:00 ಅದೇ ಜನ ಬಂದಿದ್ದ ಥರ ನಾವು ಓಪನ್ ಇಟ್ಟಿರ್ತೀವಿ. ಸೊ ಇಡೀ ದಿನ ದೇವಸ್ಥಾನ, ಅದರಲ್ಲೂ ಗರ್ಭಗುಡಿ ಒಳಗಡೆ ಅಮ್ಮನವ್ರನ್ನ ಮುಟ್ಟುವಂತ ಅವಕಾಶ ಸೊ ಎಲ್ಲೂ ಇಲ್ಲ ಅಲ್ಲ, ಇದು ಎಲ್ಲೂ ಸಿಕ್ಕಲ್ಲ ಇಂಥದ್ದೊಂದು. ಅದೇ ವಿಶೇಷತೆ. ಮತ್ತೆ ಇನ್ನೊಂದೇನಂದ್ರೆ ಕಾಳಿನ ಮುಟ್ಟಕ್ಕೆ ಯಾರಿಗೂ ಅದು ಅಷ್ಟೊಂದು ಧೈರ್ಯ ಬರಲ್ಲ. ಹೌದು ಅಲ್ವಾ? ತುಂಬಾ ನಮ್ಮ ದೇವಸ್ಥಾನದಲ್ಲಿ ನೋಡಿ ಹೇಗಿದೆ, ಪ್ರಶಾಂತವಾಗಿದೆ ದೇವರು, ಸೌಮ್ಯ ರೂಪಿಣಿ ಅಮ್ಮ, ತುಂಬಾ ಸೌಮ್ಯ ರೂಪಿಣಿ. ಎಲ್ಲಾನು ಹೆಂಗೆ ಅಪ್ಪಿ ಕರ್ಕೊಳ್ತಾರೆ ಅಂದ್ರೆ ನನ್ನ ಮಕ್ಕಳು ಬಂದಿದ್ದಾರೆ, ನಾನು ಅವ್ರಿಗೆ ಏನಾದ್ರು ಮಾಡಬೇಕು ಅನ್ನೋದು ಅಮ್ಮನಿಗಿರುತ್ತೆ. ನಾವು ಎಲ್ರಿಗೂ ನಾವು ಅದೇ ಹೇಳ್ತೀವಿ, ಇಲ್ಲ ನಮಗೋಸ್ಕರ ಯಾರೂ ಬರಲ್ಲ ಇಲ್ಲಿ. ನಮ್ಮಪ್ಪ ಹೇಳಿರೋದು ಅದೇನೆ, ನಮಗೋಸ್ಕರ ಇಲ್ಲಿ ಯಾರೂ ಬರಲ್ಲ, ಬರೋದೇ ಅಮ್ಮನಿಗೋಸ್ಕರ. ಅಮ್ಮನಿಗೋಸ್ಕರ ಬಂದಾಗ ಅವರು ಏನು ಮಾಡ್ತಾರೋ, ಏನು ಒಳ್ಳೇದು ಕೊಡ್ತಾರೋ, ಕೆಟ್ಟದ್ದು ಕೊಡ್ತಾರೋ, ನಾವೇನು ಮಾಡೋಕ್ಕಾಗಲ್ಲ, ನಾವೇನು ಕೊಡೋಕ್ಕಾಗಲ್ಲ. ನಿಮಗೆ ನೀವೇ ಕನೆಕ್ಟ್ ಆಗಿ ಅಮ್ಮನ ಹತ್ರ. ನಿಮ್ಗೆ ಏನು ಬೇಕೋ ನೀವು ಅವರಿಂದ ತಗೊಳ್ಳಿ. ಯಾಕಂದ್ರೆ ಇವಾಗ ನಮ್ಮ ತಾಯಿ ಹತ್ರ ಏನೋ ಬೇಕು ಅಂದರೆ ನಾವು ತಾನೇ ಯಾರು ಬೇಕಿಲ್ಲ, ಬೇಡ ಹಠ ಮಾಡ್ತೀವಿ ನಾವು. ಅಮ್ಮ ನಂಗೆ ಬೇಕೇ ಬೇಕು, ಹಂಗೆ ಬೇಕು, ಹಿಂಗೆ ಬೇಕು ಅಂತ ಮಕ್ಕಳ ಥರ. ಸೊ ಅದೇ ಸ್ವಭಾವ. ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ, ನಿಮ್ ಇಡೀ ಫ್ಯಾಮಿಲಿ ಇದನ್ನ ಡಾಮಿನೇಟ್ ಮಾಡ್ಬೋದಿತ್ತು ನಮ್ದಿದು ಅಂತ. ಯಾಕಂದ್ರೆ ಅದು ಪ್ರೇರಣೆ ಆಗೋದು ಅಥವಾ ಅವ್ರ ಕನ್ಸಲ್ ಬಂದಿದ್ದು ಅಂತ ಇಲ್ಲ. ಆ ಕಾಲದಲ್ಲಿ ಅದು ಅಜ್ಜಿಗೆ ಅಲ್ಲ, ಅದ ವಂಶ ಪಾರಂಪರ್ಯವಾಗಿ ಬಂದಿರೋದು. ಇದು ನಮ್ ದೇವಸ್ಥಾನ ಅಂತ ನೀವು ಜನಕ್ಕೆ ನಿಮ್ಮ ತಾಯಿ ಅಂತ ಹೇಳೋ ಬದ್ಲು ಇದು ನಮ್ ದೇವಸ್ಥಾನ ಅಂತ ಹೇಳ್ಬೋದಿತ್ತು. ಬಟ್ ನೀವು ಅಷ್ಟು ಧಾರಾಳವಾದ ಇಲ್ಲ ನೋಡಿ. ನಾನಿವಾಗ ಏನೋ ಮದ್ವೆ ಆಗಿ ಕೊಟ್ಟೇನು ಕೊಳಕೋರ್ಗಂತ ನಾನು ಇರ್ಬೇಕು, ಬಟ್ ನನ್ನನ್ನೇ ಆಚೆ ಬಿಟ್ಕೊಡಲ್ಲ ಅಮ್ಮ. ನಾವು ಸುಮಾರು ಕೆಲಸ ಮಾಡಿದ್ವಿ, ನಾವ್ ಇಲ್ಲಿಗೆ ಬರ್ತೀನಿ. ನಾನು ಸುತ್ತಿ ಬಳಸಿ ಇಲ್ಲೇ ಬರ್ಬೇಕಿತ್ತು.
ನಾವು ಆರ್ಕೆಸ್ಟ್ರಾ ಮಾಡಿದ್ವಿ 25 ಇಯರ್ಸ್ ನಾವು ಹೌದು, ಆರ್ಕೆಸ್ಟ್ರಾ. ನನಗೆ ಕೇಳ್ತಾ ಇದೆ ಕಲಾವಿದೆ ಅಂತಂದ್ರೆ ನಿಮ್ದೊಂದು ಇಂಟ್ರೊಡಕ್ಷನ್ ಬೇಕು ನಮ್ಗೆ. ಹೆಂಗೆ ಕಲಾವಿದೆ ಆದ್ರಿ? ಅದೇ ಕಲಾವಿದೆ ಅಂತಂದ್ರೆ ಇನ್ ದ ಸೆನ್ಸ್ ನಮ್ಮ ಯಜಮಾನ್ರ ಮದ್ವೆ ಆಗಿದ್ದು ಆರ್ಟಿಸ್ಟ್ ಅವರು. ಸೊ ಹಂಗಾಗಿ ಆರ್ಕೆಸ್ಟ್ರಾ ರೂಟು ನಮ್ಗೆ ಬೇಸಿಕಲಿ ನಿಮ್ದು ಸ್ಟಾರ್ಟಿಂಗ್ ಇಂದಾನು ಇತ್ತ ಅದ ಅಟ್ರಾಕ್ಷನ್? ಅಲ್ಲ, ಅಟ್ರಾಕ್ಷನ್ ಅಂದ್ರೆ ನಮ್ಮ ತಂದೆ ಅವರು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಥಿಯೇಟರ್ ಅಲ್ಲಿ ಅವ್ರ ಆರ್ಟಿಸ್ಟ್ ಅವರು, ನಮ್ಮ ತಂದೆ. ಆಮೇಲೆ ಇನ್ನು ಅದಕ್ಕೂ ಮೀರಿ ಅಂದ್ರೆ ನಮ್ಮ ದೊಡ್ಡಪ್ಪ ಎರಡನೇವ್ರು ಏನಿದ್ದಾರೆ ಅವರು ಮೇಕಪ್ ಆರ್ಟಿಸ್ಟ್ ಆಗಿದ್ರು ನಮ್ಮ ಚಿತ್ರರಂಗದಲ್ಲಿ. ಸೊ ಆಗಿನ ಕಾಲದಲ್ಲಿ ಜಯಪ್ರದಾ ಅವರೆಲ್ಲ ಮನೆಗೆ ಬರೋರಂತೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳೋರು, ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರು ಇವಾಗ ಅವರೆಲ್ಲ ನೋಡಿ ಹೆಂಗಿದ್ದಾರೆ ಅವ್ರಿಗೆಲ್ಲ ಮೇಕಪ್. ಹೌದೌದು, ಆ ಥರ. ಆಮೇಲೆ ಇನ್ನೂ ಅದಕ್ಕೂ ದೊಡ್ಡವ್ರು ಏನಿದ್ದಾರೆ ಅವರು ಕೂಡ ಆರ್ಕೆಸ್ಟ್ರಾ ಸಿಂಗರು ನಮ್ಮ ದೊಡ್ಡಪ್ಪ. ಅದ್ರ ಮೇಲೆ ಅವರು ಕೆನಡಾದಲ್ಲಿದ್ರು, 45 ಇಯರ್ಸ್ ಇದ್ರು ಅವ್ರು ಕೆನಡಾದಲ್ಲಿ, ದೊಡ್ಡವರು ಮೇಲೆ. ಅವ್ರ ಫೋಟೋಲಿ ಇದ್ದಾರೆ, ನಾನು ಆಮೇಲೆ ತೋರಿಸ್ತೇನೆ. ಅವರು ಕೆನಡಾದಲ್ಲಿ ಏನಂದ್ರೆ GTTC ಇದೆಯಲ್ಲ, ಗೌರ್ಮೆಂಟ್ ಟೂಲ್ ರೂಮು. ಸೊ ಅಲ್ಲಿಂದ ಅವ್ರು ಏನೋ ಕೋರ್ಸ್ ಮಾಡ್ಕೊಂಡು ಅಲ್ಲಿಗೆ ಹೋದವ್ರಂತೆ ಮುಂಚೆ. ಅವಾಗಿಂದ ಅವ್ರು ಅಲ್ಲೇ ಇದ್ದು. ಇಲ್ಲ, ಈಗ ಅವರು 2 ಇಯರ್ಸ್ ಆಯ್ತು. ಆಕ್ಚುಲಿ ಅವ್ರದ್ದೊಂದು ಇದಿದೆ, ಹೇಳ್ತೀನಿ ನಾನು ನಿಮ್ಗೆ ಆಮೇಲೆ. 45 ಇಯರ್ಸ್ ಆಯ್ತು ಅವ್ರು ಅಲ್ಲಿ ಹೋಗಿ ಸೆಟಲ್ ಆಗಿ. ಬಟ್ ಅವ್ರ ಸಾವು ಹೇಗಾಯ್ತು ಅಂತ ನೋಡಿ, ಅವರು ಇಂಡಿಯಾಗೆ ಬಂದು 2 ಡೇಸ್ ಅಷ್ಟೇನೆ, 2 ಡೇಸಲ್ಲಿ ಕೋವಿಡ್ ಮತ್ತೆ ಅಂತ ಇದಾಯ್ತು ಅವ್ರಿಗೆ. ಅದಾದ್ಮೇಲೆ 5 ದಿವಸ ಇಲ್ಲಿನ ಊಟ ಹೋಗಿದೆ ಅವ್ರಿಗೆ ಹಾಸ್ಪಿಟಲ್ಗೆ. ಅಮ್ಮನವ್ರದ್ದು ಊಟ ತಿಂದಿದ್ದಾರೆ, ಕೊನೆಗೆ ಅವ್ರ ಪ್ರಾಣ ಬಂದು ಇಂಡಿಯಾದಲ್ಲಿ ಬಿಟ್ಟಿದ್ದಾರೆ. ಇದು ಎಷ್ಟು ಅಲ್ವಾ, ಅಮ್ಮನ ಋಣ ಎಲ್ಲಿದೆ ನೋಡಿ ಅವ್ರಿಗೆ. ಅವ್ರು ಇಲ್ಲಿಂದ ತಿನ್ಬೇಕು, ಅವರು ಋಣ ಇದೆ ಅವ್ರಿಗೆ ಇಲ್ಲ ಅಮ್ಮಂದು. ಸೊ ನೋಡಿ ಅಲ್ಲಿಂದ ಬಂದಿದ್ದಾರೆ. ನಮ್ಮ ದೊಡ್ಡಮ್ಮ ಅಲ್ಲೇ ತೀರೋಗಿದ್ದಾರೆ ಆ್ಯಕ್ಚುಲಾಗಿ ನೋಡೋಕೆ ಹೋಯ್ತು ಅಂದರೆ. ಅವ್ರಿಲ್ಲ, ಅವ್ರನ್ನ ನಾವು ಕೊನೆಗಳಿಗೆ ನಾವು ನೋಡೋಕ್ಕೆ ಆಗಲಿಲ್ಲ. ಬಟ್ ನಮ್ಮ ದೊಡ್ಡಪ್ಪಂದು ನೋಡಿ ಹೇಗಿದೆ ಅಂತ. ಅವ್ರಿಗೆ ಅಮ್ಮನ ಋಣ ಇದ್ದಿದ್ದಕ್ಕೆ ತಾನೇ ನೋಡಿ ಅಷ್ಟು ವರ್ಷ ಆದಮೇಲೂ ಕೂಡ ಹುಡುಕೊಂಡು ಇಲ್ಲಿಗೆ ಬಂದು ನಾವು ಒಂದು 5 ದಿವಸ ಹಾಸ್ಪಿಟಲ್ಗೆ ನಮ್ಮ ತಮ್ಮನ ಹೆಂಡ್ತಿದ್ರು ಊಟ ಕಳಿಸಿ ಹೇಗಿದೆ ನೋಡಿ ಅದು. ನಾವು ಅದೆಲ್ಲ ಈ ಥರ ಅನುಭವಗಳು ಸಾಕಷ್ಟು, ನಾವು 1-2 ಹೇಳೋದಿದ್ದು, ಈ ಥರ ಸಾಕಷ್ಟು ನಡೀತಾನೇ ಇರುತ್ತೆ. ಆಮೇಲೆ ನಮ್ಮ ದೊಡ್ಡಪ್ಪ ಏನಂದರೆ ಇವಾಗ ಅವರು ತೀರೋದ್ರು ಅನ್ನಲ್ಲ, ಅವ್ರು ಕೂಡ ಕೆನಡಾದಲ್ಲಿ ಈ ಕನ್ನಡ ಸಂಘಗಳಲ್ಲಿ ಮೃದಂಗ ಮತ್ತೆ ಹಾಡುಗಾರಿಕೆ ಹುಟ್ಟು ಕಲಾವಿದ್ರ ವಂಶ ಎಲ್ಲ. ಹೌದು, ಅದಕ್ಕೆ ನೋಡಿ ಅಮ್ಮ ಹೇಗೆ ಅಂದ್ರೆ ಕಲಾವಿದ್ರನ್ನ ಹಿಂಗೆ ಬಾಚಿ ಎಳ್ಕೊಳ್ತಾ ಇರ್ತಾರೆ ಅಲ್ವಾ. ನೀವು ನೋಡ್ದಂಗೆ ಯಾರೇ ಆದ್ರೂ ಅಷ್ಟೇ ಕಲಾವಿದ್ರು ಹಿಂಗ್ ಬಂದಿದ ತಕ್ಷಣ ಅಮ್ಮ ಟಕ್ಕಂತ ಅವ್ರ ಕಡೆಯಲ್ಲಿ ಇರ್ತಾರೆ. ಹೌದು, ಅದಕ್ಕೆ ಏನೋ ಗೊತ್ತಿಲ್ಲ, ಇಲ್ಲಿ ಶ್ರೀ ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಅಸಂಖ್ಯಾತ ಜನ ಭಕ್ತರು ಇಲ್ಲಿದ್ದಾರೆ. ಅದನ್ನ ಯಾರು ತೋರಿಕೆಗೋ ಅಥವಾ ನಾವು ಮಾಡಿದ್ವಿ ಅಂತ ಹೇಳ್ಕೊಳಕ್ಕೋ ಅಲ್ಲ, ತುಂಬ ಮನಸ್ಫೂರ್ತಿಯಾಗಿ ಅವರಿಲ್ಲಿ ಬಂದು ಸೇವೆ ಸಲ್ಲಿಸ್ತಾರೆ. ಮತ್ತು ಅವ್ರು ಕೂಡ ನನ್ನ ಸುಮಾರು ಸಿನಿಮಾಗಳ ಇದಕ್ಕೆ ಮುಹೂರ್ತಕ್ಕೂ ನಾನು ಬಂದಿದ್ದೀನಿ. ಸೊ ಅದಕ್ಕೆ ನಾವೇ ಸಾಕ್ಷಿ. ಎಲ್ಲರೂ ಯಾಕೆ ಇಷ್ಟು ಪವರ್ಫುಲ್ ದೇವಸ್ಥಾನ, ಬನ್ನಿ ಇಲ್ಲಿ ನಾವು ಮುಹೂರ್ತ ಮಾಡೋಣ ಅಂತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಇಲ್ಲ ನೋಡಿ, ನಾವು ಮುಹೂರ್ತಗಳು ಅಂತ ಅಂದಾಗ ನನಗೆ ಅನ್ಸೋದು, ನಾವು ಸಣ್ಣ ಮಕ್ಕಳಿಂದ ಇರುವಾಗಿಂದನೂ ನಾವು ನೋಡ್ತಾನೆ ಇದೀವಿ ಕಲಾವಿದರುಗಳು ಸಾಕಷ್ಟು ಜನ ಬರೋರು. ಮತ್ತು ಇಲ್ಲಿ ಏನಂದರೆ ಮರಾಠಿಯವರು, ಪಟೇಗಾರರು, ಸಾಳೆಯವರು, ಕ್ಷತ್ರಿಯರು, ಮತ್ತು ಕೋಡೇಸ್ ಮನೆದವರು, ಅವ್ರು ಕೂಡ ಕುಲದೇವರು ಅಂತ ಪೂಜೆ ಮಾಡಿರೋದಿದೆ. ಸೊ ಹೀಗಿದ್ದಾಗ ಅವರಲ್ಲೂ ಕಲಾವಿದರುಗಳು ಕೆಲವರು ಇದ್ದಾರೆ, ಈಗಲೂ ಕೂಡ ಇದ್ದಾರೆ. ಸೊ ಎಲ್ಲ ಬರೋರು, ಮತ್ತು ಶೂಟಿಂಗ್ಗಳು ನಡೆಯೋದು. ಬಟ್ ಯಾರು ಅದು ಆಚೆ ಹೊರಗಡೆ ಪ್ರಚಾರಕ್ಕೆ ಅಷ್ಟೊಂದು ಬರಲಿಲ್ಲ. ಆದರೆ ಟಗರು ಮೂವಿ ಏನು ಶಿವಣ್ಣ ಅವ್ರದ್ದು ಬಂತು, KP ಶ್ರೀಕಾಂತ್ ಸರ್ದು ಇದು ಮುಹೂರ್ತ ಆಯ್ತು ಇಲ್ಲಿ. ಅವರು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ನೋಡಿ ಅದು ಸಕ್ಸಸ್ ಕೂಡ ಹಂಗೆ ಇತ್ತು. ಸೊ ಅಲ್ಲಿಂದ ಶುರುವಾಯಿತು ನೋಡಿ, ಅದು ಗ್ರಾಫ್ ಹಿಂಗೆ ಹೋಗಿದೆ ಹೊರತು ಇಲ್ಲಿ ಕೆಳಗೆ ಬರಲಿಲ್ಲ. ಅಮ್ಮನವ್ರನ್ನ ನಂಬ್ಕೊಂಡು ಯಾರು ಸಿನಿಮಾ ಮಾಡ್ತಿದ್ದಾರೋ, ನಾ ಹೇಳಿದ್ನಲ್ಲ ನಿಮಗೆ ಮೊದಲೇ, ಅಮ್ಮನವ್ರು ಇರೋದೇ ಒಂದು ಕಲಾವಿದರಿಗೋಸ್ಕರ ಅನ್ನೋ ಥರ ಆಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮನೇಲಿ ಆ ಕಲೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ. ಮತ್ತು ನಮ್ಮನೇಲಿ ಎಲ್ಲರೂ ಕಲೆಗೆ ಪ್ರೋತ್ಸಾಹ ಕೊಡೋರೇನೆ. ಇತ್ತೀಚೆಗಷ್ಟೇ ನನ್ನ ಮಗನಿಗೆ ಸಿನಿಮಾ ಕೂಡ ಮಾಡಿದೆ, ನಿಮಗೆ ಗೊತ್ತಿದೆ. ಮಗ ಕೂಡ ಸಣ್ಣ ವಯಸ್ಸಿಂದ ಸಂಚಾರಿ ಥಿಯೇಟರ್ ಇದ್ದ. ಆಮೇಲೆ ನಾನು ಅಭಿನಯ ತರಂಗ ಸ್ಟೂಡೆಂಟ್ ಆಗಿರೋದ್ರಿಂದ ಬಿಂಬಾಲ್ ಒಂದಷ್ಟು ದಿವಸ ಹಾಗಾದ್ರೆ ಸ್ಕೂಲ್ ಡೇಸ್ ಅಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿದ್ದು ಅಪ್ಪನಿಂದ ಶುರುವಾಗಿದ್ದು ಕನೆಕ್ಷನ್ ಇದೆ. ಆದ್ರೆ ಸ್ಕೂಲ್ ಡೇಸ್ ಅಲ್ಲಿ ನೋಡಿ ನನ್ಗೆ ಹೇಗಿದೆ ಅಂತ, ಅಪ್ಪ ಹಿಂಗೆಲ್ಲ ಇದ್ರು ಕೂಡ ನಮ್ಮ ಮನೇಲಿ ಸ್ವಲ್ಪ ಈ ಆರ್ಥೋಡಾಕ್ಸ್ ಫ್ಯಾಮಿಲಿ ತರನೇ ಅನ್ಕೊಳ್ಳಿ. ದೇವಸ್ಥಾನ ಅಂದ ತಕ್ಷಣ ಹೆಣ್ಮಕ್ಳು ಜೋರಾಗಿ ಮಾತಾಡಬಾರ್ದು, ಮಾತಾಡಿದ್ರೆ ಅದು ಯಾರಿಗೋ ಕೇಳಬಾರ್ದು, ಹಂಗಿರ್ಬೇಕು, ಇದೆಲ್ಲ ಇದೆ ಆಕ್ಚುಲಿ. ಆದ್ರೆ ಅವಾಗೆಲ್ಲ ನಮ್ಗೆ ಮುಜುಗರ ಇತ್ತು. ಯಾವಾಗ ಈ ಗಂಡಂದು ಇದು ಫೀಲ್ಡ್ ಇದೆ, ಆರ್ಟಿಸ್ಟ್ ಲೈಫ್ ಇದೆ ಅಂದಾಗ ನಾನು ಆ ಕಡೆ ಹೋಗ್ಬೇಕು ಅಂತ ಹೋಗಿರೋದಿದು. ಅಲ್ಲಿಂದ ಸ್ವಲ್ಪ ನನಗೂ ಧೈರ್ಯ ಬಂತು, ಇಲ್ಲ ನನ್ನ ಕಲೆ ಇಷ್ಟ ಇದೆ, ನನಗೂ ಏನು ಮಾಡ್ಲಿಂಗ್ ಫೀಲ್ಡ್ ಅಲ್ಲಿ ಹೋಗ್ಬೇಕು, ಈ ತರ ಎಲ್ಲ ನಂಗೆ ಚಿಕ್ಕ ಹುಡುಗಿಲಿ ಇಷ್ಟ ಇತ್ತು. ಹೇಳ್ಕೊಳಕ್ಕೂ ಇಲ್ವಲ್ಲ, ಹೇಳ್ಕೊಂಡ್ರೆ ನಮ್ಮಪ್ಪ ಇಲ್ಲಿ ಬೈತಾರಲ್ಲ, ಬೇಡ ಹೆಣ್ಮಕ್ಳು ಹಂಗೆಲ್ಲ ಮಾಡಬಾರ್ದು ಅನ್ನೋದಿತ್ತು. ಸೊ ಅದಾದಮೇಲೆ ನಾವು ಕಲೆ ಅಂತ ಆಚೆಗೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಕೆಲವೊಂದು ಸೀರಿಯಲ್ಸ್ ಮಾಡಿದ್ದೀನಿ ಆ ಟೈಮಲ್ಲಿ, ಮತ್ತು ಸ್ಟೇಜ್ ಶೋಗಳು ಮಾಡ್ತಾ ಇದ್ದೆ. ಆಮೇಲೆ ಹಿಂಗೆ ಮಾಡ್ತಾ ಕೊನೆಗೆ 2009 ಮತ್ತೆ ಟೆಕ್ಸ್ಟೈಲ್ ರನ್ ಮಾಡ್ತಿದ್ದೆ. ನಾನು 4 ಟೆಕ್ಸ್ಟೈಲ್ ರನ್ ಮಾಡ್ತಿದ್ದೆ.
ಸ್ವಲ್ಪ ನನಗೆ ಬಟ್ಟೆ ಸ್ವಲ್ಪ ಕ್ರೇಜ್ ಜಾಸ್ತಿ. Okay. ನನಗೆ ಏನೋ ಒಂದು ಅಲ್ಲ ಡಿಸೈನ್ ನಿಮ್ ತುಂಬಾ ಚೆನ್ನಾಗಿ ನೀಟಾಗಿ ಡ್ರೆಸ್ ಹಾಕ್ತೀರಾ, ನನ್ಗೆ ಅದು ತುಂಬಾ ಇಷ್ಟ. ಫಸ್ಟ್ ನನ್ಗೆ ಅದೇ ಇಷ್ಟ. ನಾನು ನಿಮ್ ನೋಡಿದ ತಕ್ಷಣ ಯಾವಾಗ್ಲೂ ಅಷ್ಟೇ, ಹೆಂಗ್ ಬೇಕೋ ಹಂಗೆ ಯಾವತ್ತೂ ಇಲ್ಲ, ಇರಲ್ಲ. ನೀಟಾಗಿ ನನಗೆ ಅದೇ ಡಿಸೈನಿಂಗ್ ಏನಾದ್ರೂ ಮಾಡ್ತಾನೆ ಇರಬೇಕು, ಏನೋ ಡಿಫ್ರೆಂಟ್ ಆಗಿ ಕಾಣಬೇಕು, ನನ್ಗೆ ಅವಾಗಿಂದನೂ ತುಂಬಾ ಇಷ್ಟ. ಆಮೇಲೆ ನನಗೆ ಏನಾಯ್ತು ಅಂದ್ರೆ ಫಸ್ಟ್ ಎಲ್ಲ ನಾನು ಸಣ್ಣ ಇದ್ದಾಗ ಚೆನ್ನಾಗಿ ಕಾಣ್ತಿತ್ತು, ಯಾವುದೇ ಬಟ್ಟೆ ಹಾಕಿದ್ರು ಹೋಗ್ತಾ ಹೋಗ್ತಾ ಅಯ್ಯೋ ದಪ್ಪ ಆಗ್ಬಿಟ್ಟಿದ್ದೀನಿ, ನಾನು ಏನು ಮಾಡಲಿ, ಯಾವ ಥರ ಡಿಸೈನ್ ಮಾಡಲಿ ಅಂತ ಇನ್ನೂ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಹಿಂಗಾಗಿ 4 ಟೆಕ್ಸ್ಟೈಲ್ ಆಗೋಯ್ತು ನಂದು. ಸೊ ಆ ಟೈಮಲ್ಲಿ ಟೆಕ್ಸ್ಟೈಲ್ ರನ್ ಮಾಡುವಾಗ ಬಾಂಬೆ ಕಾಂಟ್ಯಾಕ್ಟ್ಸು ಈ ಥರ ಅಲ್ಲಿ ಎಲ್ಲ ಬಟ್ಟೆ ಅಂಗಡಿಗಳು. ಸೊ ಇಲ್ಲಿ ಚಿಕ್ಕಪೇಟೆಯಲ್ಲಿ ಆಗಲಿ, ಫಸ್ಟ್ ಎಲ್ಲ ಸ್ಟಾರ್ಟಿಂಗಲ್ಲಿ ಚಿಕ್ಕಪೇಟೆಯಲ್ಲಿ ಇದ್ದಿದ್ದು ಬಾಂಬೆ ತನಕ ಹೊರಟೋಯ್ತು. ಅಲ್ಲಿನ ಡಿಸೈನರ್ಸ್ ಕಾಂಟ್ಯಾಕ್ಟ್ಸು ಈ ಥರ ಎಲ್ಲ ಹೋಗಿ ಕೊನೆಗೆ 4 ಟೆಕ್ಸ್ಟೈಲ್ ರನ್ ಮಾಡುವಾಗ ಅಪ್ಪ ಆಮೇಲೆ ಬಿರ್ಲಾ ಸೂಪರ್ ಇವೆಂಟ್ ಮಾಡ್ತಾ ಇದೀವಿ ಅಟ್ ದ ಸೇಮ್ ಟೈಮಲ್ಲಿ. ಅಂದರೆ ಡೀಲರ್ಸ್ ಮೀಟಿಂಗ್ ಅಂತ ಇರ್ತಿತ್ತು. ಆ ಡೀಲರ್ಸ್ ಮೀಟಿಂಗ್ ಮಾಡುವಾಗ ಫ್ಲೋಟ್ಗಳಲ್ಲಿ ಪಬ್ಲಿಕಲ್ಲಿ ಫ್ಲೋಟ್ಗಳು ಆರ್ಕೆಸ್ಟ್ರಾ ಏನಾದರೂ ಇದ್ದರೆ ಒಂದು ದೊಡ್ಡ 407 ಥರನೋ ಗಾಡಿ ಮೇಲೆ ನಾವು ಫ್ಲೋಟ್ ಥರ ಇದ್ಬಿಟ್ಟು ಆರ್ಕೆಸ್ಟ್ರಾ ಮಾಡೋದು. ಸೊ ಹಿಂಗಿದ್ದಾಗ ನಾವು ಒಂದ್ಸರಿ ಲಾಸ್ಟ್ ಡೇ ಇದು ಪ್ರೋಗ್ರಾಮು ಬಿರ್ಲಾ ಸೂಪರ್ದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಮ್ಮಪ್ಪ ಕಾಲ್ ಮಾಡ್ತಾ ಇದ್ದಾರೆ ನನಗೆ, ನಾವು ಇಲ್ಲ ಇರಪ್ಪ ಬಂದ್ವಿ ಅಂದ್ಬಿಟ್ಟು ಹೋಗಿ ಮಾತಾಡಿದ್ರೆ, ಇಲ್ಲಮ್ಮ ನೀನು ಬಂದರೆ ಬಾ, ನೀನು 2009 ಇದು ಕತೆ, ನೀನು ಬಂದಮೇಲೆ ಈ ತಡೆ ಅಂಗಡಿ ಇಟ್ಟಿದ್ದೀನಲ್ಲ ಅವತ್ತು ಲಾಸ್ಟ್ ಡೇ 10 ಡೇಸು ನಾವು ಇದು ಹೋಗ್ಬಿಟ್ಟಿದ್ದೀವಿ ಔಟ್ ಆಫ್ ಸ್ಟೇಷನಲ್ಲಿ. ಅದೇ ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ಒಂದೊಂದು ಇದ್ರಲ್ಲಿ ಮಾಡ್ತಾ ಇದ್ದೀವಿ, ಒಂದೊಂದು ಪ್ಲೇಸಲ್ಲಿ ಅದನ್ನ ಫ್ಲೋಟ್ ಹಾಕೊಂಡು ಮಾಡೋದು. ಸೊ ಹಿಂಗಿದ್ದಾಗ ಅಪ್ಪಂದು ಫೋನ್ ಬರ್ತಾನೆ ಇದೆ, ಹುಡುಗರು ತಂದು ಕೊಡ್ತಾನೆ ಇದ್ರು. ನಾವು ಮೇಲಿದ್ದೀವಿ, ತುಂಬ ಹೈಟ್ ಅಲ್ಲ ಅದು. ಸೊ ನಾವು ಬರ್ತೀನಿ ಇರಪ್ಪ ಅಂದ್ಬಿಟ್ಟು ಗ್ರೀನ್ ರೂಮಿಗೆ ಬಂದ್ವಿ. ಗ್ರೀನ್ ರೂಮಿಗೆ ಬಂದಮೇಲೆ ಅಪ್ಪ ಫೋನ್ ಎತ್ಕೊಂಡು ಇಮಿಡಿಯೇಟ್ ಹೇಳ್ತಾ ಇದ್ದಾರೆ, ಇಲ್ಲಮ್ಮ ನೀವು ಬರ್ತಿದ್ದೀರಾ, ಇವಾಗ ಬಂದಮೇಲೆ ನಾಳೆ ಇಮ್ಮಿಡಿಯೇಟು ನೀನು ಅಂಗಡಿದು ತಡೆ ಅಂಗಡಿ ಏನಿದೆ ನಿಮ್ಮಮ್ಮ ನಡೆಸ್ತಾ ಇರೋದು ಅದನ್ನ ಇನ್ಚಾರ್ಜ್ ನೀನು ತೊಗೊಂಡು ನೀನು ಇನ್ಮೇಲೆ ನಡ್ಸ್ಕೊಂಡು ಹೋಗ್ಬೇಕು. ನೀನು ಹೆಣ್ಮಗಳು, ನಾವೇನು ಆಸ್ತಿ ಗೀಸ್ತಿ ಮಾಡಿಲ್ಲ, ನಾವು ನೀನು ಕೊಡೋಕೆ ನಮ್ಮ ಹತ್ರ ಏನೂ ಇಲ್ಲ. ಸೊ ಹಂಗಾಗಿ ನೀನು ಇದು ನಡೆಸ್ಕೊಂಡು ನೀನೇ ಜೀವನ ಮಾಡ್ಕೊಂಡು ಹೋಗ್ಬೇಕು. ಈ ಥರ ಹಿಂಗೆ ಸುತ್ಕೊಂಡು ಹೋಗೋದು, ಅಲ್ಲಿ ಇಲ್ಲಿ ಸುತ್ತೋದು, ಊರು ಸುತ್ತೋದು. ಯಾಕಂದರೆ ನನಗೆ ನೀನು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀಯ, ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಆಕ್ಸಿಡೆಂಟ್ಗಳು ಆಗ್ತಾನೆ ಇರುತ್ತೆ. ಸೊ ಹಿಂಗೆಲ್ಲ ಇದೆ, ನೀನು ಹೋಗ್ತಾನೆ ಇರ್ತೀಯ, ನನಗೆ ಭಯ ಪಟ್ಕೊಂಡು ನಾನು ಕೂತಿರ್ಬೇಕಿಲ್ಲಿ, ಒಂದು ಹೆಣ್ಮಕ್ಳು ನಾಚೆ ಕಳಿಸಿ ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಸೊ ಇದೆಲ್ಲ ಹೇಳ್ತಿದ್ದಾರೆ. ನಾನು ಅಪ್ಪ ನಂದು ಬಟ್ಟೆ ಅಂಗಡಿ 4 ಬಟ್ಟೆ ಅಂಗಡಿ ಇದೆ ಅಲ್ಲಿ, ಅದು ಕ್ಲೋಸ್ ಆಗಿಲ್ಲ ಇನ್ನು. ಇಲ್ಲಿ ನೋಡಿದ್ರೆ ಪ್ರೋಗ್ರಾಮ್ಗಳು ನಾವು ಕಮಿಟ್ ಆಗಿಬಿಡ್ತೀವಿ. ಹಿಂಗಿದ್ದಾಗ ನಿಂಗೇನು ನಾನು ಹಿಂಗೆ ಅಂದಿದ್ದು, ತಲೆ ಕೆಟ್ಟಿದ್ಯಾ ನಿಂಗೇನೆ, ನಾನು ಬಂದು ಮಾತಾಡ್ತಿದ್ನಿ ಇರು ಅಂದೆ. ಇಲ್ಲಮ್ಮ ನೀನು ಮಾಡೋದು ಮಾಡ್ತೀಯಾ, ನಾನು ಹೇಳ್ತಾ ಇದ್ದೀನಲ್ಲ, ನೀವು ಬರೋಕ್ಕೆ ಹೋಗಬೇಡಿ, ನನ್ನ ಮೊಮ್ಮಕ್ಕಳು ನೀವು ಬಿಟ್ಬಿಡಿ, ನೀವು ಗಂಡ ಹೆಂಡ್ತಿ ದೇವಸ್ಥಾನ ಬಾಗ್ಲೇ ಮೆಟ್ಲೆತ್ತಕ್ಕೆ ಹೋಗಬೇಡಿ ನೀವು ಅಂತ. ನಾನು ನಮ್ಮಪ್ಪ ಏನು ಹಿಂಗೆ ಮಾಡ್ತಾರೆ, ಸ್ವಲ್ಪ ಅಪ್ಸೆಟ್ ಆಯಿತು. ಆದ್ರೂ ಅಲ್ಲಿ ತೋರ್ಸೋಕ್ಕಾಗಲ್ಲ. ಮುಗಿದ್ಮೇಲೆ ಮಾರನೇ ದಿವಸ ಬೆಳಗ್ಗೆ ಬಂದಮೇಲೆ ನಮ್ಮಪ್ಪ ಇಲ್ಲಮ್ಮ ನೀನು ನಡೆಸಲೇಬೇಕು ಅಂತ. ನಾನು ಸ್ವಲ್ಪ ಬಿಸ್ನೆಸ್ ಅಂದರೆ ನನಗೆ ಇಂಟ್ರೆಸ್ಟ್ ಅಲ್ಲ ಮೊದಲೇ. ಸರಿ ಆಯಿತು ಬಿಡು, ಏನೋ ಹೇಳ್ತಿದ್ದಾರೆ, ಬಿಸ್ನೆಸ್ ಥರನೇ ನಾನು ತೊಗೊಂಡಿದ್ದೆ. ಆ್ಯಕ್ಚುಲಿ ನಾನು ತೊಗೊಂಡಿದ್ದೆ ಹಾಗೆ. ಆಮೇಲೆ ನಮ್ಮ ಅಮ್ಮನೂ ಅಷ್ಟೇ, ಬಂಡಿ ಮಾಂಕಳಮ್ಮನಿಗೆ ಇವಾಗ ನನ್ನ ತಾಯಿ ಅಂದರೆ ಫುಲ್ ನಾನು ಅದಕ್ಕೆ ನನ್ನ ಜೀವನೇ ಇದು ಅವರಿಗೆ ಒತ್ತೆ ಇಟ್ಟಂಗಿದ್ದೀನಿ ನಾನೀಗ. ಬಟ್ ಆವಾಗ ಹಂಗಿರಲಿಲ್ಲ. ನನ್ನ ಪರಿಸ್ಥಿತಿ ಹೇಗಿತ್ತಂದರೆ, ನಮ್ಮ ಅಪ್ಪನ ಮನೆ ಏನೋ ಒಂದು ಕಾರ್ಯಕ್ರಮ ಆಗ್ತಿದೆ, ನವರಾತ್ರಿ ನಾವು ದೊಡ್ಡದಾಗಿ ಮಾಡ್ತೀವಿ, ಅವಾಗಿಂದನೂ ಅಪ್ಪ ದೊಡ್ಡದಾಗೆ ಮಾಡ್ತಾರೆ. ಸೊ ಇವಾಗ ಆದರೆ ಬೇರೆ ಥರ ಅಪ್ಗ್ರೇಡ್ ಆಗಿದ್ದೀವಿ. ಆದರೆ ಅವಾಗೂ ದೊಡ್ಡದಾಗೆ ನಡೀತಿತ್ತು 9 ಡೇಸು. ಸೊ ಬರೋದು ಹಿಂಗೆ ನಮಸ್ಕಾರ ಮಾಡು, ಆಯಿತು, ಅಲ್ಲಿ ಓಡಾಡು, ಚೆನ್ನಾಗಿ ರೆಡಿ ಮಾಡಿಕೊಂಡು ಹೋಗ್ಬಿಡು, ಇಷ್ಟರಲ್ಲಿ ಇದ್ದಿದ್ದು ನಾವು. ಆಮೇಲೆ ನೋಡಿದ್ರೆ ಅದು ಹಗ್ಗ ಹಾಕಿ ಎಳ್ಕೊಂಡಿರೋದು ಅಮ್ಮ ನಮ್ಮನ್ನ, ಸುಮ್ಮನೆ ಎಲ್ಲ. ಹೌದೌದು, ಕೇಳಿ ನನ್ನ ಬರೋ ಅಗತ್ಯ ಇದೆಯಾ ಇಲ್ಲಿ ಅನ್ಸುತ್ತಾ ಯಾರಿಗಾದ್ರೂ? ನಮ್ಮ ಮಗಳು ಯಾವತ್ತಿರ ಆಸೆ ಇರಬೇಕು, ನಮ್ಮದೇ ಒಂದು ಜೀವನ ಇರುತ್ತೆ, ಅದಕ್ಕೆ ಅಂತ ಮದುವೆ ಮಾಡ್ಕೊಂಡಿರ್ತೀವಿ, ಎಲ್ಲ ಇರುತ್ತೆ. ಸೊ ಹಿಂಗಿದ್ದಾಗ ಅಪ್ಪ ಹಿಂಗೆ ಅಂದ್ರು ಅಂದ್ಬಿಟ್ಟು ಬಂದಮೇಲೆ ನೋಡ್ತೀನಿ ಅಂಗಡಿಲಿ ನಿಂಬೆಹಣ್ಣು ತರೋಕ್ಕೆ ಕಲಾಸಿ ಪಳಿಯಾಗಿ ಹೋಗ್ಬೇಕು. ಆಮೇಲೆ ಕಾಯಿ ತರಬೇಕು ಅಂದರೆ, ಹೂವು ತರಬೇಕು ಅಂದರೆ, ಕರ್ಪೂರ ಅದೆಲ್ಲ ತರಬೇಕಂದ್ರೆ ಮಾರ್ಕೆಟ್ಗೆ ಹೋಗಬೇಕು. ಇದೇನಪ್ಪ ಇದು, ನನಗೆ ಇಲ್ಲಿ ಏನೋ ಒಂಥರ ಸ್ವಲ್ಪ ಏನೋ ಹಂಗೆ ಜಿಂಕಟ್ಟಾರ ಎಲ್ಲ ಮೇಕಪ್ ಹಾಕ್ಕೊಂಡು ನಾವು ಯಾವಾಗಲೂ ಡ್ರೆಸ್ಸಿಂಗ್ ಆ ಥರ ಇರುತ್ತೆ, ನಮ್ಮ ಲೈಫ್ ಸ್ಟೈಲ್ ಆ ಥರ ರೆಡಿ ಆಗಿರ್ತೀವಿ. ಇಲ್ಲಿನೋ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ನಾನು ಹಿಂಗೇ ಹೋದರೆ ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೆ, ಇದೇನು ಈ ಅಮ್ಮ ಹಿಂಗೆ ಬಂದಿದ್ದಾಳೆ ಮಾರ್ಕೆಟ್ಗೆ ಬರೋದು ಅಂತ. ಸೊ ನನಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮುಜುಗರನೂ ಇತ್ತು. ಆದರೆ ಒಂದು 4 ತಿಂಗಳು ಆದಮೇಲೆ ಅನಿಸ್ತು ನನಗೆ, ಇಲ್ಲ ಇಲ್ಲೇನೋ ನಡೀತಾ ಇದೆ. ಯಾಕಂದರೆ ನಾವು ತಿಂಗಳಿಗೆ ಆವಾಗ ಏನಾಗ್ತಿತ್ತು ಅಂದರೆ, ನಾನು ಚೀಟಿ ಮಾಡ್ತಿದ್ದೆ, ಪಟಾಕಿ ಚೀಟಿ ಮಾಡ್ತಿದ್ದೆ. 1000 ಜನ ನನಗೆ ಅವಾಗಲೇ ಆ ಪಟಾಕಿ ಚೀಟಿ ಮಾಡ್ತಾಯಿದ್ದೀನಿ, ಮಂತ್ಲಿ ಚೀಟಿ ಮಾಡ್ತಾಯಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ, ಆರ್ಕೆಸ್ಟ್ರಾ ಮಾಡ್ತಾಯಿದ್ದೀನಿ. ಆಮೇಲೆ ಅದು ಬಿಟ್ಟು ಹೊರ್ತಾಗಿ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಈ ಸ್ಟೇಜ್ ಸ್ಕಿಟ್ ಶೋಸ್ಗಳು ಮಾಡ್ತಾಯಿದ್ದೀವಿ. ಈವೆಂಟ್ಸ್ ಅಂತೂ ಮಸ್ತಾಗಿ ಬರ್ತಾಯಿತ್ತು ನಮಗೆ. ಮತ್ತು ಬಟ್ಟೆ ಅಂಗಡಿ ನಡೀತಿದೆ, ಎಲ್ಲ ಬಂದ್ರೂ ನಾವು ಏನೊಂದು ಮಾಡ್ಕೊಂಡಿಲ್ಲ. ಕೇಳಿ ಅದೆಲ್ಲಿ ಏನು ಹಾಳು ಮಾಡ್ತಿದ್ವಿ ದುಡ್ಡು ಅನ್ನೋದೇ ಲೆಕ್ಕಾಚಾರ ಬಂದಂಗೆ ಹೋಗ್ತಾ ಇದೆ. ಅದು ಏನಿಲ್ಲ ಅಲ್ಲಿ, ನಾವೇನು ಉಳಿಸಿದ್ದು ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಅನ್ಕೊಂಡಿರೋದು. ಅದರಲ್ಲೂ ಸಾಲ, ಅದರಲ್ಲೂ ಈ ದೊಡ್ಡದಾಗ ಅದೇ ನಾನು ಹೇಳ್ತಿದ್ದಲ್ಲ, ನನಗೆ ಅವಾಗಿಂದ ಏನೋ ಒಂಥರ ಬಿಸ್ನೆಸ್ ಮಾಡ್ತೀನಿ ಅಂದರೆ ಗ್ರೂಪ್ ಆಫ್ ಕಂಪ್ನೀಸ್ ಥರ ಇರಬೇಕು,
ಅದು ನನ್ನ ಚೈಲ್ಡ್ಹುಡ್ ಡ್ರೀಮ್ಸ್. ಅದು ಆ್ಯಕ್ಚುಲಾಗಿ ನೋಡ್ಬೇಕಂದ್ರೆ SJS ಟೆಕ್ಸ್ಟೈಲ್ಸು, SJS ಎಂಟರ್ಪ್ರೈಸಸ್ಸು, JS ಟೆಕ್ಸ್ಟೈಲ್ಸು, ನಂದು ಈ ಥರ ನನ್ನ ಮಕ್ಕಳ ಹೆಸರಲ್ಲಿ ಶ್ರೇಯಸ್ ಜಯಸೂರ್ಯ ಈ ಥರ ನನಗೆ. ಸೊ ಹಿಂಗೆಲ್ಲ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಾನು. ಬಟ್ ಅಲ್ಲಿ ಸಕ್ಸೀಡ್ ಆಗೋಕ್ಕೆ ಆಗ್ತಾ ಇಲ್ಲ. ಆದರೆ ಇಲ್ಲಿ ಬಂದಿದ್ದೀನಿ 4 ಮಂತ್ಸಲ್ಲಿ ನನ್ನ ಸಾಲ ಒಂಥರ ನಿಧಾನ ಕ್ಲಿಯರ್ ಆಗ್ತಾ ಇದೆ. ಅದೇ ತಿಳಿಯಾಗಿ ಹೋಗ್ತಾ ಇದೆ ನಂದು ಸಾಲ, ಗೊತ್ತಿಲ್ಲ ನನಗೆ ಅಲ್ಲಿ. ಆದರೆ ಅಮ್ಮ ಕೊಟ್ಟಾಗ ನಂಗೆ ಇನ್ನೂ ಒಂದು ಬೇಜಾರು ಏನಂದರೆ ಬರೀ 40,000 ಬರ್ತಾ ಇದೆ. ನಾನು ಅಷ್ಟೆಲ್ಲ ಕಷ್ಟಪಟ್ಟು ಬೆಳಗ್ಗೆ 6 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಹೂವು ತಂದು ಕಲಾಸಿ ಪಾಳ್ಯಾಗ ಹೋಗ್ಬಿಟ್ಟು ಗಲೀಜಲ್ಲೆಲ್ಲ ಓಡಾಡ್ಕೊಂಡು ಬಂದರು, ಬರೀ 40,000 ಬರ್ತಾ ಇದೆ. ನನಗಂತೂ ತುಂಬ ಸಿಕ್ಕಾಪಡೆ ಬೇಜಾರು ಸ್ಟಾರ್ಟಿಂಗಲ್ಲಿ. ನಮ್ಮ ಅಪ್ಪ ಅಮ್ಮ ಯಾಕೆ ಹಿಂಗೆ ಬೇಕು ಅಂತ ಮಾಡ್ತಾ ಇದ್ದಾರೆ ಆ ಥರ ನನ್ನ ಮೈಂಡು. ನನಗೇನೋ ತುಂಬ ನಾನು ಹ್ಯಾಪಿಯಾಗಿದ್ದೆ. ನನಗೆ ಯಾವಾಗಲೂ ಡ್ರೆಸ್ಸಿಂಗ್ ಅಂದರೆ ತುಂಬ ಇಷ್ಟ. ನಾನು ಮೇಕಪ್ ಹಾಕ್ಕೊಂಡು ಹಂಗೆ ಓಡಾಡ್ಬೇಕು ಹಿಂಗೆ ಆ ಥರ ಇರೋಳು ನಾನು. ನನ್ನ ತಂದು ಇಲ್ಲ ಹಾಕ್ಬಿಟ್ಟಿದ್ದಾರೆ ಈ ಥರ ನನ್ನ ಫೀಲಿಂಗ್ಸ್ ಆ್ಯಕ್ಚುಲಾಗಿ. ಆಮೇಲೆ ನೋಡ್ತಾ ಹೋಗ್ತಾ ಏನಾಗ್ತದೆ ಅಂದರೆ ನಾವು ಫುಲ್ ಟೈಮ್ ಇಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಟ್ಯೂಸ್ಡೇ ಫ್ರೈಡೇ ಸಂಡೇ ಆದರೂ ನಾನು ಇಲ್ಲಿರೋಣ ಅಟ್ಲೀಸ್ಟು ಅಂದ್ಬಿಟ್ಟು ಮಾರ್ನಿಂಗ್ ಅದು 6ಗೆ ಮಾರ್ಕೆಟ್ಗೆ ಹೋಗಿ ಬಂದು ಇಲ್ಲಿರೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಯಾರಾದರೂ ಅದೇ ನಾವು ಇಲ್ಲೇ ಇರ್ತೀವಲ್ಲ, ಇಲ್ಲೇ ಇದ್ದಾಗ ಬಂದು ಹಿಂಗಿದೆ ನಮ್ಮ ತೊಂದರೆಗಳು, ಮನೇದೇನೋ ಪ್ರಾಬ್ಲಮ್ ಇಶ್ಯೂಸ್ ಹೇಳೋದು ನಮ್ಗೆ. ಅವಾಗ ಅದೇ ಅಪ್ಪ ಹೇಳ್ಕೊಟ್ಟಿರ್ತಾರಲ್ಲ ಇಂಥದ್ದು, ಅಪ್ಪನಿಂದ ಕಲ್ತಿದ್ದೀವಲ್ಲ ಆಲ್ರೆಡಿ, ಹಿಂಗೆ ಮಾಡಿ ಹಂಗೆ ಮಾಡಿ ಏನು ಒಳ್ಳೇದಾಗತ್ತೆ ಈ ಥರ ಹೇಳೋಕ್ಕೆ ಶುರು ಮಾಡ್ತಿದ್ವಿ. ಬಟ್ ಹಂಗೆ ಹೇಳ್ತಾ ಏನಾಗ್ತಿದೆ ಅಂದರೆ ನಿಜವಾಗ್ಲೂ ಅದೊಂದು ಮಿರಾಕಲ್ಸು ನನಗೆ. ಅವ್ರಿಗೆ ಒಳ್ಳೇದಾಗ್ತಾ ಇದೆ, ಅವ್ರು ನೆಕ್ಸ್ಟ್ ಬಂದು ಹೇಳ್ತಾ ಇದ್ದಾರೆ ನಮಗೆ ಇಲ್ಲ ಚೆನ್ನಾಗಿ ಆಗ್ತಾ ಇದೀವಿ ನಾವು ಅಂತ. ನನಗೆ ಅವಾಗ ಏನೋ ಒಂಥರ ನನಗೆ ಬೇರೆ ಥರ ವೈಬ್ರೇಷನ್ಸ್ ನನಗೆ. ಸೊ ನೋಡಿ ಅವರಿಗೆಲ್ಲ ಒಳ್ಳೇದಾಗ್ತಾಯಿದೆ, ನನಗೂ ಇಲ್ಲೇನೋ ಬೇರೆ ಥರ ನನಗೆ ಆಗ್ತಾಯಿದೆ. ನನಗದು ರಿಯಲೈಸೇಷನ್ ಆಗ್ತಾಯಿಲ್ಲ ಇನ್ನೂ ಕೂಡ. 2009ಇಂದ 15ವರೆಗೂ ಅಷ್ಟೇ ಇನ್ನೂ ಟ್ರೈ ಮಾಡ್ತಾನೇ ಇದ್ದೀನಿ. ನೋಡೋಣ, ಬ್ಯಾಲೆನ್ಸ್ ಮಾಡೋಣ, ಇದು ಮಾಡೋಣ ಅದು ಮಾಡೋಣ, ಸಿನಿಮಾನು ಮಾಡಿಬಿಡೋಣ ಈ ಥರ ಎಲ್ಲ. ಅದ್ರ ಮಧ್ಯೆ ನಾವು ಸುಮಾರು ಆಲ್ಬಮ್ಗಳು ಮಾಡಿದ್ದೀವಿ, ವಿಡಿಯೋ ಆಲ್ಬಮ್ಸ್ ಮಾಡಿದ್ದೀನಿ, ಸಾಂಗ್ಸ್ಗಳು ಮಾಡಿದ್ದೀನಿ ನಮ್ಮ BMK ಕ್ರಿಯೇಷನ್, ಬಂಡಿ ಮಹಾಕಾಳಿ ಕ್ರಿಯೇಷನ್ ಅಂಡರಲ್ಲಿ. ಸೊ ಇದೆಲ್ಲ ಮಾಡ್ತಾನೇ ಇದ್ದೀನಿ. ಬಟ್ ಆಮೇಲೆ ಹೋಗ್ತಾ 2015ಅಲ್ಲಿ ಏನಾಗೋಯ್ತು ಅಂದರೆ ಕಂಪ್ಲೀಟಾಗಿ ನನಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಇಲ್ಲಿ ಜನ ಜಾಸ್ತಿ ಆಗೋದ್ರು. 2009 ಹೇಗಿದೆ ನೋಡಿ, ಅದು ಒಂದು ಅಮ್ಮಂದು ಕನೆಕ್ಷನ್ ಅಂತ ಇದನ್ನೇ ಹೇಳಬೇಕು. 2009ಅಲ್ಲಿ ಇದು ದೇವಸ್ಥಾನ ಹಿಂಗಿರ್ಲಿಲ್ಲ. ಇದು ಮೊದಲು ಹಳೆ ದೇವಸ್ಥಾನ ತುಂಬಾ ಚಿಕ್ಕದಾಗಿತ್ತು. ಅಪ್ಪ ಎಲ್ಲಾನು ಓಡಿಸಿ ಸ್ಟಾರ್ಟಿಂಗಿಂದ ಫೌಂಡೇಶನಿಂದ ನೀಟಾಗಿ ಬಂದಿರೋದು ಇದು ಬಂಡೆ. ನಿಮಗೆ ಆಮೇಲೆ ಫೋಟೋ ತೋರಿಸ್ತೀನಿ ಹೇಗಿದೆ ಅಮ್ಮನ ಆಕೃತಿ ಅಂತ. ಸೊ ಇದಿರೋದನ್ನ ನನಗೆ 2009ಅಲ್ಲಿ ಅಮ್ಮ ಇಲ್ಲಿ ಹೊಸ ದೇವಸ್ಥಾನ ಆಗಿ ಕುಂಭಾಭಿಷೇಕ ಆಗಿ ಎಲ್ಲ ಇನಾಗ್ರೇಟ್ ಆಗಿದೆ. ಸೊ ಅದೇ 2009 ಇದು ಏಪ್ರಿಲಲ್ಲಿ ಆಗಿದ್ದೇನೋ, ನನ್ನನ್ನು ಜೂನಲ್ಲೇನೋ ಅನ್ಸುತ್ತೆ. ಜೂನಲ್ಲಿ ಅಮ್ಮ ಹಿಂಗೆ ಹೇಳ್ಕೊಂಡಿರೋದು ಎಲ್ಲಿದೆ ನೋಡಿ, ಅದು ಮಿರಾಕಲ್ಸ್ ಅಂತ ಅಲ್ವಾ. ನನಗೆ ಅದೇ ಅನಿಸ್ತು. ಆಮೇಲೆ 15 ವರ್ಷದಲ್ಲಿ ಇಲ್ಲ ಅಮ್ಮ ಏನೋ ಅಮ್ಮನ ಬೇಕು ಅಂತ ತಾನೇ ನನ್ನ ಕರ್ಕೊಂಡಿದ್ದಾರೆ, ಬಿಡು ಆಯಿತು ಬಿಟ್ಬಿಡೋಣ. 10 ಇಯರ್ಸ್ ನೀವು ನಂಬ್ತಿರೋ ಬಿಡ್ತಿರೋ ನಾನು ಎಲ್ಲೂ ಹೋಗಿಲ್ಲ, ಯಾವ ಬೇರೆ ದೇವಸ್ಥಾನ ಆಗಲಿ ಯಾವುದೇ ಜಾಗಗಳು ಹೋಗಿಲ್ಲ ಎಕ್ಸೆಪ್ಟ್ ಧರ್ಮಸ್ಥಳ, ಕುಕ್ಕೆ ಅಷ್ಟೇ. ನನ್ನ ಜೀವನ ಇದು ಒಂದು 15ಇಂದ ಈ ಒಂದು 14ವರೆಗೂ. ಲಾಸ್ಟ್ ಇಯರ್ 14ಇಂದನೇ ನಾನು ಆಚೆ ಹೋಗೋಕ್ಕೆ ಶುರು ಮಾಡಿರೋದು. ಆಯ್ತಲ್ಲ, ಇನ್ನೇನು ಸ್ವಲ್ಪ ಮನೆ ಮಾಡಿದ್ದೀನಿ ಸಾಕು, ಇರಕ್ಕೆ ಒಂದು ನೆಲೆ ಆಗಿದೆ. ಮಕ್ಕಳಿಗೆ ಒಂದು ಇವಾಗ ಎಜುಕೇಷನ್, ಒಂದು ಮಗ ದೊಡ್ಡವನಂತೂ ಇಲ್ಲೇ ಫುಲ್ ಟೈಮ್ ಇರ್ತಾ ಇದ್ದಾನೆ. ಸೊ ಇನ್ನು ಚಿಕ್ಕವನು ಫಸ್ಟ್ PU ಈಗ. ಆಯ್ತಲ್ಲ, ಇನ್ನು ಸ್ವಲ್ಪ ನಾವು ಒಂದು ಆಚೆ ದೇವಸ್ಥಾನಗಳು ನೋಡೋಣ ಈ ಥರ ಎಲ್ಲ ನನ್ನ ಮೈಂಡ್ ಇತ್ತು. ಬಟ್ ಆದ್ರೆ ನಾನು ಹೋಗ್ತೀನಿ ಅನ್ನೋದು ಕನ್ಫರ್ಮ್ ಇಲ್ಲ. ನೀವು ನೋಡಿ ದೇವಸ್ಥಾನದ ಒಂದ್ ಕಡೆಗೆ ಆಯ್ತು, ಇದೆಲ್ಲ ಸೆಟ್ಲ್ಮೆಂಟ್. ಈಗ ನೀವು ಮತ್ತೆ ಆಕ್ಟಿಂಗಿಗೆ ಇಳಿದ್ರಿ, ಮತ್ತೆ ಹೆಂಗೆ? ಇಲ್ಲ, ನನಗೆ ಆಕ್ಟಿಂಗ್ ಏನು ಇಳಿಬೇಕು ಅಂತ ಇರ್ಲಿಲ್ಲ. ನನಗೆ ರಾಜಕೀಯ ತುಂಬಾ ಇಷ್ಟ ಇದ್ದಿದ್ದು ಆಕ್ಚುಲಾಗಿ ನೋಡಕ್ ಹೋಯ್ತು. ವೈವಿಧ್ಯಮಯವಾಗಿರೋ ಕ್ಯಾರೆಕ್ಟರ್ನ ನಾನು ಪಕ್ಕ ಕೂರಿಸ್ಕೊಂಡಿದ್ದೀನಿ. ನೀವು ನೋಡಿ ಎಷ್ಟು ನನಗೀಗ ಒಂದು 10 ನಿಮಿಷದಲ್ಲಿ ಒಂದು 10 ಕ್ಷೇತ್ರಕ್ಕೆ ಹೋಗಿ ಬಂದಂಗೆ ಆಯ್ತು. ಈಗ ಇದು 11ನೇದು. ಇದು ನೋಡಿ ನಂದು ಹೆಂಗಿದೆ ನೋಡಿ ಮೈಂಡ್ ಸೆಟ್ ನಂದು. ನಾನು ಚಿಕ್ಕ ಹುಡುಗಿಯಿಂದ ದೇವರ ಆಶೀರ್ವಾದ ಖಂಡಿತ ಇದೆ, ಇಲ್ಲಾಂದ್ರೆ ಈ ತರ ಥಾಟ್ಸ್ಗೆಲ್ಲ ಬರೋದಿಲ್ಲ. ಏನಂದ್ರೆ ನಾನು ಆರ್ಕೆಸ್ಟ್ರಾ ಮಾಡ್ತಿದ್ನಲ್ವಾ, ಅವಾಗ 3 ಪಕ್ಷದವರು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋರೇ ಇದ್ದಾರೆ. ಈಗೆಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರ್ಬೋದು. ಬಟ್ ಅವಾಗ ನಾವು 98, 99ಇಂದ ನಾವು ಇದ್ರಲ್ಲೇ ಇದ್ದಿದ್ರಿಂದ ಸೊ ಅವ್ರು ಇನ್ನೂ ಕಾರ್ಪೊರೇಟ್ ಎಲೆಕ್ಷನ್ಗಳು ನಿಲ್ಲೋರು. ಸೊ ಈ ಥರ ಎಲ್ಲ ಇದ್ದರು. BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಎಲ್ಲ ಪಕ್ಷದಲ್ಲೂ ನಮಗೆ ಗೊತ್ತಿರುವಂಥ ಇವರಿದ್ದರು. ಅವ್ರದ್ದು ಕಾರ್ಯಕ್ರಮಗಳು, ಆರ್ಕೆಸ್ಟ್ರಾಗಳು ನಾವು ಮಾಡ್ತಾನೆ ಇದ್ವಿ. ಆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ 30 ಡೇಸ್ ಇರೋದು, ಬಟ್ 45 ಶೋಸ್ ಮಾಡ್ತಾಯಿದ್ವಿ ನಾವು. ಒಂದೊಂದು ದಿವಸಕ್ಕೆ 2 ಕಾರ್ಯಕ್ರಮ. ಅದರಲ್ಲಿ ಬೇರೆ ಈ ಎಲೆಕ್ಷನ್ನು ಅದು ಇದು ಬಂತು ಅಂದರೆ ನಿಮ್ಗೆ ಗೊತ್ತಲ್ಲ ರಾಜಕೀಯ ಕಾರ್ಯಕ್ರಮಗಳು ಕಂಟಿನ್ಯೂಸ್ ನಮಗೆ ಒಬ್ರಿಗೆ ಮಾಡ್ತಾ ಇದ್ದೀವಿ ಅಂದರೆ ಅದು ಸಿಗ್ತಾನೆ ಇರುತ್ತೆ.
ಸೊ ಹಿಂಗಿತ್ತು ನಮಗೆ. ನಾನು ಆ ಸ್ಟೇಜ್ಗಳಲ್ಲಿ ಕೂತಿರುವಾಗ ನಂಗೆ ಅನ್ಸೋದು ಈ ಕರ್ನಾಟಕ ರಕ್ಷಣಾ ವೇದಿಕೆಯವ್ರದ್ದು ಜೈ ಕರ್ನಾಟಕ ಸ್ಟಾರ್ಟ್ ಆದಾಗಲೂ ನಾನು ತುಂಬ ರ್ಯಾಲಿಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ನನಗೆ ಇಲ್ಲ ಸಮಾಜ ಸೇವೆ ಮಾಡಬೇಕು, ನಾನು ಏನಾದರೂ ಚೆನ್ನಾಗಿದೆ ಈ ಥರ ನನಗೆ ಅವಾಗಿಂದ ಶುರುವಾಗಿದ್ದು ಸಮಾಜ ಸೇವೆ ಮಾಡಬೇಕು ಅಂತ. ಈಗಲೂ ನೀವು ನಾನು ಸುಮಾರು ಗಮನಿಸಿದ್ದೀನಿ, ಎಷ್ಟೊಂದು ಜನಕ್ಕೆ ಮಲಗಿರ್ತಾರೆ ರಾತ್ರಿ, ಏನೂ ಇರಲ್ಲ ಪಾಪ, ನಡ್ಕೊಂಡು ಅಂಥವ್ರಿಗೆಲ್ಲ ನೀವು ಹೋಗಿ ಇಲ್ಲ ಅದು ಈ ಸರಿ ಆ ಥರ ಮಾಡಿದ್ ನಾವು. ಪ್ರತಿ ವರ್ಷ ನಾವು ಬೇರೆ ಥರ ಮಾಡ್ತಾ ಇದ್ವಿ. ವ್ಯಾಪಾರಿಗಳಿಗೆ ನಾವು ಅನುಕೂಲ ಆಗೋ ಥರ ಮಾಡ್ಕೊಡ್ತಿದ್ದೆ, ಮತ್ತು ಆಶ್ರಮಗಳಿಗೆ ಮಾಡ್ತಿದ್ದೆ, ಮತ್ತು ಸಣ್ಣ ಮಕ್ಕಳುಗಳಿಗೆ ಸ್ವಲ್ಪ ಏನಾದ್ರು ಅದೇ ವಿದ್ಯಾಭ್ಯಾಸದ್ದು ಅಥವಾ ರೋಡ್ ಸೈಡಲ್ಲಿ ಇರೋರಿಗೆ ಸುಮ್ಮನೆ ಊಟ ತಿಂಡಿ ಕೊಡ್ಸೋದು ಇಂಥದ್ದು ಮಾತ್ರ ಇತ್ತು. ಬಟ್ ಈ ಸರಿ ಯಾಕೋ ನನಗೆ ತುಂಬ ಸಿಕ್ಕಾಬಿಟ್ಟೆ ನನಗೆ ಹುಷಾರಿಲ್ದಂಗೆ ಆಗಿತ್ತು ಆ್ಯಕ್ಚುಲಿ. ಸೊ ಅವಾಗ ನನಗೆ ಅನಿಸ್ತು ಬ್ಲ್ಯಾಂಕೆಟ್ಸ್ ಅದೆಲ್ಲ ಕೊಡೋಣ, ಯಾಕಂದ್ರೆ ರೋಡ್ ಸೈಡಲ್ಲಿ ಪಾಪ ಮಲಗಿರ್ತಾರೆ, ಅವ್ರಿಗೆ ಯಾರು ಮಾಡ್ತಾರೆ. ಸೊ ನಂಗೆ ಈ ಥರ ಅನಿಸ್ತು. ನೈಟಲ್ಲಿ ಯಾರೂ ಓಡಾಡಲ್ಲ ಸಾಮಾನ್ಯಕ್ಕೆ, ನೈಟಲ್ಲಿ ನಾವು ಓಡಾಡೋರು ನಾವೇನೆ, ನಮ್ಗೆ ಗೊತ್ತಿದೆ ಅಲ್ಲಿ ಏನಾಗ್ತದೆ, ಥಂಡಿ ಹಿಮ ಬೀಳುತ್ತೆ. ಸೊ ಆರ್ಕೆಸ್ಟ್ರಲ್ಲಿ ನಾವು ಅನುಭವ ಅದೆಲ್ಲನೂ. ಸೊ ಹಂಗಾಗಿ ನಾನು ಈ ಸರಿ ಕೊಡೋಣ ಅಂತ ಹೋಗಿದ್ದು. ಆ ಟೈಮಲ್ಲಿ ನಾನು ಅಂದ್ಕೊಂಡಿದ್ದು ನಾನು ರಾಜಕೀಯಕ್ಕೆ ಹೋಗಲೇಬೇಕು, ಈ ಸಮಾಜ ಸೇವೆ ಮಾಡಬೇಕು ಅಂದರೆ ನನಗೆ ಇದ್ದಿದ್ದು ಒಂದೇ ನನ್ನ ಪಾಯಿಂಟಲ್ಲಿ ಏನಂದರೆ, ನನಗೆ ಒಂದು ಪವರ್ ಇದ್ದರೆ ನಾನು ಏನು ಬೇಕಾದ್ರೂ ಮಾಡಿಬಿಡ್ತೀನಿ ಅಂತ. ನಿಜವಾಗ್ಲೂ ಅದು ಅಲ್ಲ ಅನ್ನೋದು ಇವಾಗ ನಂಗೆ ಗೊತ್ತಾಗ್ತಾ ಇರೋದು. ಯಾಕಂದರೆ ಸುಮಾರು ಲಯನ್ಸ್ ಕ್ಲಬ್ ಆಗಲಿ ಎಲ್ಲರದು ನನಗೆ ಅವರೆಲ್ಲರೂ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಒಂದು ಸೇವೆ ಸಲ್ಲಿಸೋದಕ್ಕೆ. ಆಗ ತುಂಬ ಖುಷಿಯಾಗತ್ತೆ ಅದೆಲ್ಲನೂ ಹೇಳೋದಕ್ಕೆ. ಮತ್ತು JC ಅದೆಲ್ಲನೂ ಏನೇನೋ ಇದೆಲ್ಲ ಅದೆಲ್ಲನೂ ತುಂಬ ಹೆಲ್ಪ್ ಮಾಡಿದರು ನನಗೆ. ಸೊ ನನಗೆ ಹೋಗ್ತಾ ಹೋಗ್ತಾ ಏನಾಗ್ತಿತ್ತು ಅಂದರೆ, ಈ ಸಂಘಟನೆಗಳು ಇನ್ನೂ ಬೇರೆ ಬೇರೆಯವ್ರ ಜೊತೆಗೆ ಹೋಗ್ತಾ ಹೋಗ್ತಾ ಕೆಲವು ಮಿಸ್ಯೂಸ್ ಮಾಡಿರೋರು ಇದ್ದಾರೆ. ಸೊ ನನಗೆ ನಮ್ಮ ಹಿಂದೆ ನಾವು ದೇವಸ್ಥಾನದವ್ರ ಮಗಳು ಅನ್ನೋ ಕಾರಣಕ್ಕೆ ತುಂಬ ಹೆಲ್ಪ್ ಮಾಡಿರೋರು ಇದ್ದಾರೆ. ಇಲ್ಲ ಬಂದಿದ್ದಾರೆ ಇವ್ರು ಕೇಳ್ತಾ ಇದ್ದಾರೆ ನಾವು ಮಾಡೋಣ, ಏನೋ ಚೆನ್ನಾಗಿ ಮಾಡ್ತಾರೆ ಇವರು ಅಂತ. ಸೊ ಹಂಗಿದಾಗ ಹಿಂದೆ ಹೋಗಿ ದುಡ್ಡುಗಳು ಇಸ್ಕೊಂಡ್ಬಿಡೋದು ನಂಗೆ ಗೊತ್ತಿಲ್ದಂಗೆ, ಹಿಂಗೆಲ್ಲ ಆಗ್ತಿತ್ತು. ನನಗೆ ಸ್ವಲ್ಪ ಬೇಜಾರಾಗಕ್ಕೆ ಶುರುವಾಯಿತು. ಇಲ್ಲ ನಾನು ಏನೇ ಮಾಡಬೇಕು ಅಂದರೆ ಇಲ್ಲೇನೋ ಅಡಚಣೆ ಆಗ್ತಿದೆ, ಯಾಕೋ ಏನೋ ಒಂದು ಸ್ಟೆಪ್ಪಿಂಗ್ ಹೋಗ್ತೀವಿ ಅಂದರೆ ಹೂವು ಥರ ಆಗಬೇಕು ಕೆಲಸ, ಇಲ್ಲ ಆಗ್ತಾನೆ ಇಲ್ಲ ಅಂದಾಗ ಸರಿ ಅಂದ್ಬಿಟ್ಟು ನಾನು ಯಾಕೆ ಇದು ಮಾಡಬಾರ್ದು 2019 ಅಮ್ಮನ ಹೆಸರಲ್ಲೇ BMK ಸೇವಾ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ದೀನಿ. ಸೊ ಅದ್ರ ಮೂಲಕನೇ ಇವಾಗ ನಾವೆಲ್ಲ ಇದು ನಾನು ಅವಾಗ ಅಂದ್ಕೊಂಡಿದ್ದಿಷ್ಟೇ, ನನ್ನ ಕೈಲಿ ಏನು ಶಕ್ತಿ ಇದೆಯೋ, ₹1 ಆಗಲಿ, ₹100 ಆಗಲಿ ಅಥವಾ ₹1000 ಆಗಲಿ, ನನ್ನ ಯೋಗ್ಯತೆಗೆ ತಕ್ಕಂಗೆ ಅಮ್ಮ ಏನು ಆ ಟೈಮಲ್ಲಿ ನಮ್ಗೆ ಕೊಡ್ತಾರೋ ಅದರಲ್ಲೇ ಮಾಡೋಣ. ನಾವು ಬೇರೆಯವ್ರ ಹತ್ರ ನಾವು ಇಸ್ಕೊಳ್ಳೋದು ಬೇಡ, ಏನು ಬೇಡ. ನನಗೆ ಅದೇ ನಾನು ಅಷ್ಟೇ ಅಂದ್ಕೊಂಡು, ಶಕ್ತಿ ಅನುಸಾರ ಅನ್ನೋದಕ್ಕಿಂತ ನನ್ನ ಯೋಗ್ಯತೆ ಅನುಸಾರ ಅಂದ್ಕೊಂಬಿಟ್ಟೆ ನಾನು. ಅಮ್ಮ ಏನು ಕೊಡ್ತಾರೋ ಅದನ್ನು ಮಾಡೋಣ, ನಂದು ಅದು ಸ್ವಯಾರ್ಜಿತ ಅಲ್ವಾ. ಸೊ ನನಗೆ ಅವಾಗ ಅಮ್ಮ ಇನ್ನೂ ಹೆಚ್ಚಾಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಹಂಗೆ ಹೇಳಕ್ಕೆ ಹೋಯ್ತು ಅಂದರೆ ಅದಾದಮೇಲೆ ಹೆಚ್ಚಾಗಿ ಆಗಿದ್ದು ನನಗೆ. ಸೊ ಹಿಂಗಿದ್ದಾಗ ನಂದು ಸೇವಾ ಟ್ರಸ್ಟ್ ಆಯಿತು. ನಾನು ಹಂಗೂ ಇವ್ರದ್ದು ಉಪ್ಪಿ ಸರ್ದು ಪ್ರಜಾಕಿ ಆಯ್ತಲ್ಲ, ನಾನು ಸ್ವಲ್ಪ ಉಪ್ಪಿ ಸರ್ ಫ್ಯಾನ್ ಚೈಲ್ಡ್ಹುಡ್ಡಿಂದ. ಸೊ ನಾನು ಅವ್ರದ್ದು ಸಿದ್ಧಾಂತಗಳೆಲ್ಲ ತುಂಬ ಚೆನ್ನಾಗಿದೆ, ನಾನು ಅವ್ರ ಜೊತೆಲಿ ಇರೋಣ ಅಂತ ನನಗಿದ್ದಿದ್ದು. ಬಟ್ ಆದರೆ ಅದು ಯಾಕೋ ಅದು ಮುಂದಕ್ಕೆ ಬರ್ತಾ ಇಲ್ಲ, ನಾನು ವೆಯ್ಟ್ ಮಾಡ್ತಾನೇ ಇದ್ದೆ. ಸೊ ಹಿಂಗಿದ್ದಾಗ ಅರ್ಜುನ್ ಗುರುಗಳು ಮೈಸೂರು, ಸೊ ಅವ್ರ ಹತ್ರ ನನಗೆ ನನ್ನ ಒಬ್ಬರು ಫ್ರೆಂಡ್ ಕರ್ಕೊಂಡು ಹೋದ್ರು. ಆ ಫ್ರೆಂಡ್ ಕರ್ಕೊಂಡು ಹೋದಾಗ ಅವ್ರು ಅರ್ಜುನ್ ಗುರುಗಳು ಹೇಳಿದ್ರು, ನಿಮಗೆ ರಾಜಕೀಯಕ್ಕಿನ್ನ ನೀವು ಸಿನಿಮಾದಲ್ಲಿ ಮಾಡಿ, ಸಿನಿಮಾ ಪ್ರೊಡಕ್ಷನ್ ಮಾಡಿ, ನೀವು ನೋಡಿ 3 ವರ್ಷದಲ್ಲಿ ಒಳ್ಳೆ ಪ್ರೊಡ್ಯೂಸರ್ ಆಗಿ ನಿಲ್ತೀರಾ ಅಂದ್ರು. ನನಗೆ ಏನ್ ಮಾಡೋದು ಗೊತ್ತಿಲ್ಲ. ಆದ್ರೆ ಅಮ್ಮನ ಹತ್ರ ಬಂದ್ಕಿ, ನಮ್ಗೆ ಅಮ್ಮ ಹೇಳ್ದೆ ನಾನು ಏನು ಮಾಡಲ್ಲ, ಯಾರೇ ಏನೇ ಹೇಳಿದ್ರು ಇನ್ನೊಂದು ನಮ್ಮ ಅಮ್ಮನ್ ಕೇಳ್ಬಿಟ್ಟೆ ಅಮ್ಮನೇ ಆಯ್ತಾ. ಸೆಕೆಂಡ್ ಅಂಡ್ ಫೈನಲ್ ಒಪಿನಿಯನ್ ಅವ್ರದ್ದು ಆಯ್ತಾ. ಆತರ ನಾನು ಬಂದು ಅಮ್ಮನ ಮುಂದೆ ನಿಂತ್ಕೊಂಡೆ, ಅಮ್ಮನ ಕೇಳ್ತಾ ಇದ್ದೀನಿ. ಅವಾಗ ತಕ್ಷಣ ಅದೇ ದಿನ ಇವರು ನಾಗಭರಣ ಸರ್ ಅವ್ರ ವೈಫು ನಾಗಿಣಿ ಭರಣ ಅಮ್ಮ ಅವರು ಟೆಂಪಲ್ಗೆ ಬಂದಿದ್ದಾರೆ ಅದೇ ದಿನ, ಸೇಮ್ ಡೇ. ನೋಡಿ ಹೆಂಗಿದೆ ಕೋಇನ್ಸಿಡೆನ್ಸ್ ಅಂತ ಇದು. ಅವ್ರು ಏನು ಮಾಡಿದ್ರು ಅಂದರೆ, ಅಲ್ಲಮ್ಮ ಸಿನಿಮಾ ಆಗಿತ್ತಲ್ಲ ಅವ್ರದ್ದು, ಅಲ್ಲಮ್ಮ ಸಿನಿಮಾದಲ್ಲಿ ನನ್ನ ಮಗನ್ನ ಹಾಕಿದ್ರು ಹೌದು. ಅದ್ರಲ್ಲಿ ಕಂಪ್ಲೀಟ್ ಶೂಟ್ ಆಗಿತ್ತು ಕೂಡ. ಶೂಟ್ ಆಗಿದ್ದನ್ನ ಫೈನಲ್ ಏನು ಪ್ರೊಡ್ಯೂಸರು ಸಿನಿಮಾ ಪ್ರೊಡ್ಯೂಸರ್ ಏನೋ ಇಲ್ಲ ಅವ್ರ ಹುಡುಗನೇ ಹಾಕಬೇಕು ಅಂದ್ರಂತೆ. ಮತ್ತೆ ರೀಶೂಟ್ ಆಗಿಬಿಟ್ಟು ಈ ಒಂದು ಇದಾಗೋಗಿತ್ತು, ಎಡಿಟ್ ಆಗೋಗಿತ್ತೆಲ್ಲ. ಬಟ್ ಅಮ್ಮ ಬಂದು ನನಗೆ ಬೇಜಾರು ಮಾಡ್ಕೊಂಡು ಹೇಳಿದರು, ಅಮ್ಮ ಸಾರಿ ಕಣೆಮ್ಮ, ನಿಮ್ಮ ಮಗ ಚೆನ್ನಾಗಿ ಮಾಡಿದ್ದ, ನೋಡಿದ್ರೆ ಪ್ರೊಡ್ಯೂಸರ್ ಒತ್ತಡ ಆಯಿತು, ಬೇಜಾರು ಮಾಡ್ಕೋಬೇಡ ಅಂದರು. ಸೊ ಅದೇ ಟೈಮಲ್ಲಿ ಇವ್ರು ಬಂದು ಇಲ್ಲೇ ಹೇಳ್ತಾ ಇದ್ದಾರೆ, ನಿನ್ನ ಮಗನ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ಯಲ್ಲ, ಒಂದು ಕತೆ ಅದೇ ಹೇಳಿದ್ದಾರೆ ಸರ್ರು, ಮಾಡೋಣ ಅಂತ ಅಂದರು. ನನಗೇನೋ ಇದೇನು ನಾನು ಅಂದ್ಕೊಂಡಿಲ್ವಲ್ಲ, ಅಂದ್ಕೊಳ್ದಿರೋದು ಆಯ್ತಲ್ಲ ಇದು, ನನ್ನ ಮಗನಿಗೋಸ್ಕರ ತಾನೇ ಟ್ರೈ ಮಾಡೋಣ ಅಂತ ನನಗೆ ಆವಾಗ ಬಂದಿದ್ದೆ ಥಾಟು. ಚಿನ್ನಾರಿ ಮುತ್ತ 2 ಮಾಡೋಣ ಅಂದರೆ ಅಲ್ಲಿ ಕತೆನೇ ಹೊಂದಾಣಿಕೆ ಆಗ್ತಾಯಿಲ್ಲ. ತುಂಬ ಟ್ರೈ ಮಾಡಿದ್ದೀವಿ ಆ್ಯಕ್ಚುಲಿ, ಒಂದು 3 to 5 months ತನಕ ಟ್ರೈ ಮಾಡಿರೋದು ನಾವು. ಅದಾದಮೇಲೆ ಆಗದೆ ಇದ್ದಾಗ ಸರಿ ಬಿಡು ಅಂದ್ಬಿಟ್ಟು ಸರಿ ಹೇಳಿದ್ರು, ಜೀನಿಯಸ್ ಮುತ್ತ ಅಂತ ಒಂದು ಕತೆ ಇದೆ. ಸೊ ಮೈಸೂರಲ್ಲಿ ಅಂದರೆ ಡಾಕ್ಟರ್, ಇವಾಗ ಬಿಳಿಗಿರಿ ರಂಗನಬೆಟ್ಟದಲ್ಲಿ ಡಾಕ್ಟರ್ ಇದ್ದಾರೆ. ಸೊ ಆ ಡಾಕ್ಟರ್ ಹೇಗೆ ಅಂದರೆ 3000 ಜನಕ್ಕೆ ಸ್ಟೂಡೆಂಟ್ಸ್ಗೆ ಸರ್ವ್ ಮಾಡ್ತಾರೆ ಅವರು. ಅಂದರೆ ಈ ಸೋಲಿಗರು ಇದ್ದಾರಲ್ಲ, ಸೋಲಿಗರಿಗೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು
ಊಟ ವಸತಿ ವ್ಯವಸ್ಥೆ ಎಲ್ಲ ಕೊಟ್ಟು ಅವ್ರು ವಿದ್ಯೆ ಕೊಡ್ತಾ ಇದ್ದಾರೆ. ಸೊ ಅವ್ರದ್ದು ಒಂದು ಕತೆ ತಗೊಂಡು ಸಿನಿಮಾ ಮಾಡೋಣ ಮಗನ ಮೇಲೆ ಅಂತ ಹೇಳಿದ್ರು. ಮಗ ಮಾಡಿರೋ ಒಂದು ಪಾತ್ರ ರಂಗ ಅಂತ ಹೇಳ್ಬಿಟ್ಟು ಡಾಕ್ಟರ್, ಇವಾಗಲೂ ಮೈಸೂರು ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಿದಾರಂತೆ. ಸೊ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಅದನ್ನು ಜೀನಿಯಸ್ ಮುತ್ತ ಅಂತ ಮಾಡಿದೆ. August 9th ರಿಲೀಸ್ ಆಯಿತು. ಲಾಸ್ಟ್ 2024 25 ಡೇಸು ಆಯಿತು. ಮಕ್ಕಳು ಎಷ್ಟೊಂದು ಜನ ಅದನ್ನ ನೋಡಿ ಇಲ್ಲ, ತುಂಬಾ ಖುಷಿ ಪಟ್ಟರು. ನನ್ಗೆ ಅದ್ರಲ್ಲಿ ಏನು ಬಂತೋ ಏನು ಬಂದಿಲ್ವೋ ಗೊತ್ತಿಲ್ಲ. ಟೀಚರ್ಸು ಮತ್ತು ಮಕ್ಕಳು ಮತ್ತು ತಂದೆ ತಾಯಿಗಳು ಬಂದವರು ಅವ್ರು ಹೇಳಿದ್ದಷ್ಟೇ. ಈಗಿನ ಒಂದು ಗೂಗಲ್ ಇದರಲ್ಲಿ ಎಲ್ಲ ಮಕ್ಕಳು ಯಾವಾಗಲೂ ಅದರಲ್ಲೇ ಹ್ಯಾಂಗ್ ಓವರ್ ಆಗಿರ್ತಾರೆ, ಮೊಬೈಲಲ್ಲಿ ಇಟ್ಕೊಂಡು ಏನು ಬಿಡು, ಏನು ಕಲಿಯೋದೇನಿದೆ. ನಮ್ಮ ಕಾಲದಲ್ಲಿ ಹಂಗಿಲ್ಲ. ನಾವೇನಿದ್ರು ಪ್ರಾಕ್ಟಿಕಲ್ ಆಗಿ ನಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ರು, ಅಕ್ಕಪಕ್ಕ ಏನು ಹೇಳ್ತಾರೆ ವಾತಾವರಣ ನೋಡಿ ಆ ಪರಿಸ್ಥಿತಿಗೆ ತಕ್ಕನಂಗೆ ನಾವು ನಡ್ಕೊಳ್ಳೋದು ನಾವು ಕಲಿತಿದ್ವಿ. ಬಟ್ ಇವಾಗಿನ ಮಕ್ಕಳು ಹೇಗಿದ್ದಾರೆ ಅಂದರೆ ಗೂಗಲ್ ಹೊಡೆದ್ರೆ ಸಾಕು, ನಮಗೆಲ್ಲ ಪಟ್ಟಂತ ಸಿಗುತ್ತೆ ಕೈಗೆ. ನಾವೇನು ಕಲಿಬೇಕು ಅನ್ನೋದು ಏನಿದೆ, ಕಲಿಯೋದು ಇಲ್ಲ, ಕುತೂಹಲ. ಆಮೇಲೆ ಈ ಒಂದು ನಾವು ಇದು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಟರ್ ಬಳಸ್ತಿರ್ಲಿಲ್ಲ. ಇವಾಗ ಮಕ್ಳು ಹಂಗಲ್ಲ. ಇವಾಗ ಪಟ್ಟಂತ ಮೊಬೈಲಲ್ಲಿ ಇದೆ, ಅದಕ್ಕೋಸ್ಕರ ತಲೆ ಕೊಡ್ಬೇಕಾ ನಾವು, ಅಷ್ಟೊಂದೆಲ್ಲ ಇನ್ನೂ ಎನರ್ಜಿ ವೇಸ್ಟ್ ಮಾಡ್ಬೇಕಾ ಅಂತ ಹೇಳ್ತಾರೆ. ಸೊ ಹಿಂಗಿದ್ದಾಗ ನಾನು ಆ ಸಿನಿಮಾ ಮಾಡಿದ್ಕೆ ಅದೊಂದು ಅಪ್ರಿಸಿಯೇಷನ್ ಮಾತ್ರ ನನಗೆ, ಅದೇ ಒಂದು ದೊಡ್ಡ ರಿವಾರ್ಡ್ಸು ಅವಾರ್ಡ್ಸು ಎಲ್ಲಾನು ಅಮ್ಮ ಕೊಟ್ಟಿರೋ ಬ್ಲೆಸ್ಸಿಂಗ್ಸ್ ಅದೇ ನನಗೆ. ಆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ, ಮತ್ತೆ ಮಗ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಅದೊಂದು ಖುಷಿ ಆಯಿತು. ಫಸ್ಟ್ ಅಟೆಂಪ್ಟಲ್ಲೇ ಹೌದು, ಫಸ್ಟ್ ಅಟೆಂಪ್ಟಲ್ಲಿ ಅವ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿದ್ದು ನನಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಾನು ನಾಗಿಣಿ ಭರಣ ಅಮ್ಮನ್ನ ನೆನೆಸ್ಕೋಬೇಕು ಅಲ್ವಾ. ಅಮ್ಮ ನೋಡಿ ಹೆಂಗ್ ಕರ್ಕೊಂಡ್ ಬಂದಿದ್ದಾರೆ. ನಿಜವಾಗ್ಲೂ ಅವತ್ತು ಆ ಕನೆಕ್ಷನ್ ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ನೀವು ಬೇಡ್ಕೊಂಡು ದಿನಾನೇ ಅವರು ಬಂದಿದ್ದಾರೆ, ಅಪ್ರೋಚ್ ಮಾಡಿದ್ದಾರೆ. ನಾನು ಆದ್ರೆ ಹೇಳಿರ್ಲಿಲ್ಲ ಅವ್ರಿಗೆ, ಆದ್ರೆ ನಾನು ಹೇಳ್ದೆ. ಬಟ್ ಇದೊಂದೇ ಹೇಳ್ದೆ ಅವ್ರಿಗೆ, ಅಮ್ಮ ಈ ತರ ಅರ್ಜುನ್ ಗುರುಗಳು ಹೇಳಿದ್ದಾರೆ ಸಿನಿಮಾ ಮಾಡೋಣ ಆಯ್ತು ಅಂತ ಹೇಳಿದ್ ಮಾತ್ರ ನಿಜ. ಆದ್ರೆ ಅಮ್ಮ ಇಲ್ಲಿ ಒಪ್ಪಿಗೆ ಕೊಟ್ರು ಅಂತ ಹೇಳಿರ್ಲಿಲ್ಲ. ಆಮೇಲೆ ಹೇಳ್ದೆ ರಿಲೀಸಿಂಗ್ ಟೈಮಲ್ಲಿ, ಅಮ್ಮ ಒಪ್ಪಿಗೆ ಕೊಟ್ಟಿದ್ಕೆ ನಾನು ಮಾಡಿದೆ, ಇಲ್ಲಾಂದ್ರೆ ಖಂಡಿತ ಕೈ ಇಡಲ್ಲ. ಅಮ್ಮ ಹೇಳ್ದಿದ್ರೆ ನಾನು ಏನು ಕಡ್ಡಿ ಹಿಂಗೆತ್ತಿ ಪಕ್ಕದಲ್ಲೂ ಇಡಲ್ಲ, ಆ ಥರ ನಂದು. ಅವ್ರು ಯಾವುದೋ ಮೂಲಕ ಸೂಚನೆ ಕೊಡ್ತಾರಲ್ಲ ನಮ್ಗೆ. ಹೌದು ಅಲ್ವಾ, ಅದು ಋಣ ಇರುತ್ತೆ ಹಂಗೆ. ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ದಾರಿನಲ್ಲಿ. ನೋಡಿ ಅಲ್ಲಿಂದ ಇಲ್ಲಿ ತನಕ ಜರ್ನಿ ಬಂದು ಇಲ್ಲಿ ನಿಂತ್ಕೊಂಡಿದೆ. ಬಟ್ ನಂಗೆ ಒಂದು ಆಶ್ಚರ್ಯ, ನಿಮ್ದೇ ಇದು ಇಷ್ಟೊಂದು ಸ್ಪಷ್ಟವಾದ ಉದಾಹರಣೆ ನಿಮ್ದೇ ಇದೆ. ಹೌದು. ಬಟ್ ಈಗ ನಿಮ್ಗೆ ಒಂದಷ್ಟು ಜನ ಸೆಲೆಬ್ರಿಟಿಗಳು ಇಲ್ಲಿ ಅದೆಷ್ಟು ಅಂದ್ರೆ ನಿಮ್ಮಷ್ಟೇ ಅವರು ಇಲ್ಲಿಗೆ ಅಂಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಮ್ಮಂದೊಂದು ಆಶೀರ್ವಾದ ಎಲ್ಲ ಏನು ಮಾಡಕ್ ರೆಡಿ ಇಲ್ಲ. ಇದು ಹೇಗೆ ಅಂದ್ರೆ ಅಮ್ಮನ ಮನೆ ಯಾರು ಬಿಟ್ಕೊಡಕ್ಕಾಗತ್ತೆ? ಬಿಟ್ಕೊಡಕ್ಕಾಗಲ್ಲ. ಅದೇ ಅಮ್ಮ ಬೇಕೇ ಬೇಕಲ್ಲ. ಆದ್ರೆ ಅವ್ರಿಗೆ ನೀವು ಬಿಡಿ, ಹುಟ್ಟು ಇತಿಹಾಸನೇ ಹಂಗಿದೆ ನಿಮ್ದು. ಬಟ್ ಇವ್ರಿಗೆಲ್ಲ ಪ್ರೇರಣೆ ಮತ್ತೆ ಇಲ್ಲಿ ಬಂದ ಮೇಲೆ ಆಗಿರೋ ಸಕ್ಸಸ್ಗಳು ಅವ್ರ ಕೈ ಹಿಡಿದು ನಡೆಸಿರೋದು ಅಮ್ಮ ಅನ್ನೋದ್ ಕಾರಣಕ್ಕೆ. ಸೊ ಉಪ್ಪಿ ಸರ್ ಅವ್ರದ್ದು ಕನೆಕ್ಷನ್ ಈ ದೇವಸ್ಥಾನಕ್ಕೆ ತುಂಬಾ ಇದೆ. ಆ ಫ್ಯಾಮಿಲಿ ಅವ್ರದ್ದು ಒಂದು ಕನೆಕ್ಷನ್ ತುಂಬಾ ದೊಡ್ಡ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ನೀವು ಅದನ್ನ ನೆನಪಿಸ್ಕೊಳ್ಳೋದಾದ್ರೆ. ಇಲ್ಲ ಫಸ್ಟ್ ಹೇಳಿದ್ನಲ್ವಾ, ಆಗ್ಲೇ ಹೇಳಿದ್ದೀನಿ ಅನ್ಸುತ್ತೆ ನಿಮ್ಗೆ, ಅಮ್ಮ ಬರ್ತಿದ್ರು, ತಾಯಿ ಬರ್ತಾರೆ, ತಾಯಿ ಮೊದ್ಲಿಂದ ಬರ್ತಿದ್ರು. ಅವ್ರು ಬಂದು ಅಭಿಷೇಕ ಕೊಡೋದು ಅಮ್ಮ ಅದೆಲ್ಲ ಇತ್ತು. ಅದಾದ್ಮೇಲೆ ಇವರು ಸಾಯಿಗಳು ಶರವಣ ಸರು ಬಾಗ್ನ ಕೊಡೋಕ್ಕೆ ಅಂತ ನವರಾತ್ರಿ ಟೈಮಲ್ಲಿ ಪ್ರಿಯಾಂಕಾ ಮೇಡಮ್ನ ಕರ್ಕೊಂಡ್ಬಂದಿದ್ರು ಗೆಸ್ಟ್ ಆಗಿ. ಸೊ ಅದಾದ್ಮೇಲೆ ಮೇಡಮ್ ಸ್ವಲ್ಪ ಜಾಸ್ತಿ ಹತ್ರ ಆಗ್ಬಿಟ್ರು. ಅವ್ರದ್ದು ಮನೆದು ಕಲ್ಕಟ್ಟ ಕಾಳಿ ಏನಿದೆ, ಸೊ ಅದೇ ತರ ಅಮ್ಮ ಇಲ್ಲಿ ಕಾಳಿ ಸಿಕ್ಕಿದ್ರು ಅನ್ನೋದಕ್ಕೋಸ್ಕರ ಮೇಡಮ್ ತುಂಬಾ ಕನೆಕ್ಟೆಡ್ ಆದ್ವಿ. ಅದಾದ್ಮೇಲೆ ನಾನು ಉಪ್ಪಿ ಸರ್ ಫ್ಯಾನ್ ಆಗಿದ್ದವಳು. ಒಂಥರ ಅವ್ರ ಬ್ರಿಡ್ಜ್ ಮೇಡಮ್ ಒಂಥರ ಬ್ರಿಡ್ಜ್ ಆಗೋದ್ರು ನಮ್ಗೆ. ಆದ್ರೆ ಏನ್ ಗೊತ್ತಾ, ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತಂದ್ರೆ ಪರ್ಸನಲಿ ನಾವು ನೋಡ್ತಾ ನೋಡ್ತಾ ಮ್ಯಾಮ್ನ ಉಪ್ಪಿ ಸರ್ಗಿನ್ನ ಇವ್ರು ನನಗೆ ಹಾಕಂತಾರ. ಸೊ ಹಿಂಗೆ ಹತ್ರ ಆಗ್ಬಿಟ್ಟಿದ್ದೇವೆ ನಾವು. ಒಂಥರ ಏನೇ ಇದ್ರು ಅಷ್ಟೇ, ನಾನು ಕಷ್ಟ ಸುಖ ಯಾರ ಹತ್ರ ನಾನು ಹೇಳ್ಕೊಂಡಿಲ್ಲ ಅಂದ್ರೂ ಅವ್ರ ಹತ್ರ ಆರಾಮಾಗಿ ನಾನು ತುಂಬಾ ನಂಬಿಕೆ ಇಟ್ಟು ನಾನು ಹೇಗೆ ಅಮ್ಮನ ಹತ್ರ ಹೇಳ್ಕೊತೀನೋ ಆ ಥರ ನಮ್ಮ ತಂದೆ ತಾಯಿ ಹತ್ರ ಹೇಗೆ ಹೇಳ್ಕೊತೀನೋ ಆ ಥರ ಅವ್ರಿಗೆ ಹೇಳ್ಬೋದು. ನಾನು ಅಷ್ಟು ನನಗೆ ಹೌದು ಹತ್ರ ಅನ್ನೋದಕ್ಕಿಂತ ಅಷ್ಟು ನನಗೆ ಒಳ್ಳೇದೇ ಬಯಸ್ತಾರೆ, ಒಳ್ಳೇದೇ ಹೇಳ್ಕೊಡ್ತಾರೆ. ಆಮೇಲೆ ನಾನು ನೋಡಿದ ಮಟ್ಟಿಗೆ ತುಂಬ ಸೆಲೆಬ್ರಿಟಿ ಸ್ಟಾರು, ನನ್ನ ಸ್ಟಾರ್ ಹೆಂಡತಿ ಅದೇನು ಇಲ್ಲ, ಆರಾಮಾಗಿ ಬರ್ತಾರೆ ಟೆಂಪಲ್ಗಾಗ್ಲಿ. ಪ್ರಿಯಾಂಕಾ ಮೇಡಮ್ ಹೇಗೆ ಅಂದ್ರೆ ಅವ್ರು ಬರ್ತಾರೆ ಸೆಲೆಬ್ರಿಟಿ ಸ್ಟಾರ್ ಅಂತ ಅವರಾಗ್ಲಿ ಅಥವಾ ಅವ್ರ ಗಂಡನೇ ಆ ಒಂದು ಸ್ಟಾರ್ ಸೂಪರ್ ಸ್ಟಾರ್ ಎಲ್ರಿಗೂ ಗೊತ್ತಿರೋಂಗೆ. ಸೊ ಅದೇನು ಅನ್ಕೊಳ್ಳಲ್ಲ, ಆರಾಮಾಗಿ ಎಷ್ಟು ಚೆನ್ನಾಗಿ ಕೂಲಾಗಿ ಬರ್ತಾರೆ ದೇವಸ್ಥಾನಕ್ಕೆ. ಫೋಟೋ ಕೇಳಿದ್ರು ಅಷ್ಟೇ, ಪ್ರತಿಯೊಬ್ಬರಿಗೂ ಅಷ್ಟೇ ಎಲ್ಲರೂ ಅವಾಯ್ಡ್ ಮಾಡ್ತಾ ಇರ್ತಾರೆ ಸುತ್ತಲೂ, ಆದರೆ ಅವ್ರು ಬಿಡಲ್ಲ. ಇರ್ಲಿ ಬಿಡಿ ಬನ್ನಿ ಬನ್ನಿ ಅಂತ ಅಷ್ಟು ಹಗ್ ಮಾಡಿ ಫೋಟೋ ತೆಗೆದು ಅವ್ರೊಬ್ಬರನ್ನೇ ನೋಡಿದ್ದು. ಅದಾದ್ಮೇಲೂ ಅಷ್ಟೇ ಇನ್ನೂ ಒಂದು ಅದಕ್ಕೂ ಮುಂದಕ್ಕೆ ಹೋಗ್ಬೇಕಂದ್ರೆ ಯಾರ್ದಾದ್ರೂ ಒಂದು ಒಳ್ಳೆ ವಿಚಾರ ಆಯಿತು ಅಂದರೆ ಯಾರಿಗಾದ್ರೂ ಸ್ವಲ್ಪನಾದರೂ ಹಂಗೆ ಹಿಂಗೆ ಅನ್ಸ್ಬೋದು ಬೇರೆಯವ್ರು ನನ್ನ ನೋಡಿದ ಮಟ್ಟಿಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ. ಬಟ್ ಅವ್ರು ಹೇಗೆ ಅಂದರೆ ಒಬ್ಬರ ಬಗ್ಗೆನೂ ಒಂದು ಏನೂ ಸೆಕೆಂಡು ಆಪ್ಷನಲ್ಲಿ ಮಾತಾಡಲ್ಲ, ಹೊಟ್ಟೆ ಕಿಚ್ಚು ಪಡಲ್ಲ. ಸೊ ಇಲ್ಲ ಅವ್ರಿಗೆ ಖುಷಿ ಆಯಿತು ಅಂದರೆ ವಿಶಸ್ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಮಾಡಿ ಅಂತ.
ಅಷ್ಟು ಎಂಕರೇಜ್ ಮಾಡೋರು ಅವ್ರನ್ನೇ ನಾನು ನೋಡಿದ್ದು. ಸೊ ನನಗೆ ಆ ಥರ ಒಂದು ವ್ಯಕ್ತಿತ್ವ ಇರುವಂಥ ಒಂದು ಸ್ಟಾರ್ ನನಗೆ ಸಿಕ್ಕಿದ್ದಾರೆ ಅಂದರೆ ನನ್ನ ಅದು ಬ್ಲೆಸ್ಸಿಂಗ್ಸ್ ಅಲ್ವಾ, ಅಮ್ಮ ಕೊಟ್ಟಿರೋದು ಕೂಡ. ನಿಜವಾಗ್ಲೂ ಆಮೇಲೆ ಇನ್ನೂ ಒಂದೇ ಅಂದರೆ ನನಗೆ ಆಚೆ ಇದ್ದಾಗ ಬರೀ ನಾವು ಕಲಾವಿದರ ಜೊತೆಲೇ ಒಡನಾಟ ಅಲ್ವಾ, ಸೊ ಆಚೆನೇ ಬೇರೆ ಥರ ಇರ್ತಿತ್ತು ನೋಡಿ. ಎಲ್ಲರೂ ಅಮ್ಮ ನಾವು ಇಲ್ಲಿದ್ದೀನಿ, ನಾನು ಯಾವಾಗ ಇಲ್ಲಿ ಬಂದಿದ್ದೀನಿ ಅಮ್ಮ ಎಲ್ಲರೂ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ತಾರೆ, ಇಲ್ಲಿ ಇನ್ನೂ ಹತ್ರನೇ ಆಗ್ತಾ ಇದೆ. ಹತ್ರನೇ ಆಗ್ತಾ ಇದಾರೆ. ಈಗ ಉಪ್ಪಿ ಸರ್ದು ಫ್ಯಾಮಿಲಿ ಹಿಂಗಾಯ್ತು, ಇನ್ನು ಸುಮಾರು ಜನ ಸೆಲೆಬ್ರಿಟೀಸ್ ಇಲ್ಲಿಗೆ ಬರ್ತಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಒಂದ್ ಕಡೆ ನಾನೆಲ್ಲೋ ಕೇಳಿದೆ ರಜನಿ ಸರ್ ಬಂದಿದ್ದಾರೆ ಅಲ್ಲಿ. ಇಲ್ಲ, ರಜನಿ ಸರ್ ಅವರ ಅಣ್ಣ ಏನೋ ಅವ್ರ ಫ್ರೆಂಡ್ ಏನೋ ಕರ್ಕೊಂಡ್ ಬಂದಿದಂತ, ಹಾಗಾಗಿ ಬರ್ತಿದ್ದಂತ ಮುಂಚೆ. ರಜನಿ ಸರ್ ಬಂದಾಗೆಲ್ಲ ಮೊನ್ನೆ ಕೂಡ ಯಾರಿಗೋ ಹೇಳಿದ್ದೆ ನಾನು, ಅವ್ರು ಬ್ಯಾಂಗ್ಳೂರ್ ಬಂದಾಗ ಕರ್ಕೊಂಬನ್ನಿ ಅಟ್ಲೀಸ್ಟ್, ಯಾಕಂದ್ರೆ ಅವ್ರು ಇಲ್ಲೇ ಸ್ಕೂಲ್ ಓದಿದ್ದು, ನಿಮಗೆ ಗೊತ್ತಿರುತ್ತೆ ರವಿಗಂಗಾಧರೇಶ್ವರ ದೇವಸ್ಥಾನ ಆ ಸ್ಕೂಲು ಅದೆಲ್ಲ ಅವರೇ ರೆಡಿ ಮಾಡಿಸಿದ್ದಾರೆ. ಅವ್ರೇನೋ ಇಲ್ಲೆಲ್ಲ ಆಡ್ತಿದ್ರು ಅಂತಾನು ಹೇಳಿದ್ರು ನಮಗೆ, ಬಟ್ ಆದರೆ ಬಂದಿಲ್ಲ ಇಲ್ಲಿವರೆಗೂ. ನಾವೊಂದು 15-16 ಸರಿ ಯೋಚನೆ ಮಾಡಿದೀವಿ, ಗೊತ್ತಾಗಿದೆ ಕೂಡ ಬಂದಿದ್ದಾರೆ ಅಂತ, ಬಟ್ ಯಾಕೋ ಅವ್ರು ಬರೋದೇ ಇಲ್ಲ. ಕರ್ಕೊಂಬರ್ತೀನಿ ಅಂತ ಇರ್ತಾರೆ, ನಾವು ಕಾಯ್ತಾ ಇರ್ತೀವಿ, ಬರಲ್ಲ ಅವ್ರು. ಬಂದಿಲ್ಲ. ಅಯ್ಯೋ, ಈ ಸರಿ ಇಲ್ಲ, ಈ ಸರಿ ಯಾರೋ ಹೇಳಿದ್ದಾರೆ, ಅವ್ರ ಜೊತೆಲೇ ಇರೋರು ಹೇಳಿದ್ದಾರೆ, ಖಂಡಿತ ಈ ಸರಿ ಬಂದ್ರೆ ಮಿಸ್ ಮಾಡಲ್ಲ, ರಜನಿ ಸರ್ ಅವ್ರು ಬಂದೇ ಬರ್ತಾರೆ, ಕರ್ಕೊಂಡ್ ಬಂದೇ ಬರ್ತೀವಿ ಅವ್ರನ್ನ ಅಂತ. ಗೊತ್ತಿಲ್ಲ, ಅಮ್ಮನ ಯಾವಾಗ ಅವ್ರು ಕರ್ಸ್ಕೊಬೇಕು ಅನ್ಬೇಕು, ನಾವು ಅವ್ರಿಗೂ ಅಲ್ಲಿ ಅನ್ಸ್ಬೇಕು, ಅಮ್ಮ ಹೇಳಿಸ್ಬೇಕು, ಅಮ್ಮ ಅವ್ರಿಗೆ ಹೋಗ್ಬೇಕು, ಜ್ಞಾನ ಕೊಡ್ಬೇಕು, ಇದೆಲ್ಲ ಇದೆ. ಯಾಕಂದ್ರೆ ನಾವು ನೋಡಿರ್ತೀವಲ್ಲ, ನಾವೇನಾದ್ರೂ ಆಸೆ ಪಟ್ಟಿರ್ತೀವಿ ಹಿಂಗ್ ಬೇಕು ಹಂಗ್ ಬೇಕು ಅಂದ್ರೆ, ಅಮ್ಮ ಅದನ್ನ ಒಂಥರ ಏನೋ ಮಿರಾಕಲ್ ತರ ಹಿಂಗ್ ಕರ್ಕೊಂಡ್ ಬಂದಿರ್ತಾರೆ ಯಾವ್ದೋ ಒಂದ್ ರೂಪದಲ್ಲಿ. ಅದೇ ತರ ಇದು ಕೂಡ ಅನ್ಕೊಂಡಿದೀವಿ ನಾವು, ಯಾವತ್ತಾರು ಬರ್ಲಿ ಸರ್ ಅಂತ, ನೋಡೋಣ. ಇನ್ನು ಸೃಜನ್ ಸರ್ ಫ್ಯಾಮಿಲಿನೂ ಸ್ವಲ್ಪ ಇದಕ್ಕೆ ಅಟ್ಯಾಚ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಲ್ವಾ, ಅವರು ತುಂಬಾನೇ ನಡ್ಕೋತಾರೆ ಅನ್ನೋ ತರ. ಇಲ್ಲ, ನಮಗೆ ನಾವೇನ್ ಗೊತ್ತಾ, ಅವರು ಇವರು ಅಂತ ಅನ್ನೋದ್ಕಿನ್ನ ಎಲ್ಲರೂ, ಪ್ರತಿ ಕಲಾವಿದರು ಕೂಡ, ಪ್ರತಿ ನಟ ನಟಿಯರಿಗೂ ಅಮ್ಮ ನಿಜವಾಗ್ಲೂ ಆಶೀರ್ವಾದ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೇಕು ನಾವು. ಎಲ್ಲರೂ ಅಮ್ಮನ ಸೃಜನ್ ಸರ್ ಬರ್ತಾರೆ. ಹೌದೌದು, ಅಮ್ಮ ಗಿರ್ಜಮ್ಮ ಆಗ್ಲಿ ಎಲ್ಲ ಇಡೀ ಕುಟುಂಬ ಅವ್ರ ತಾಯಿ ಮನೆ ತರ ನಂಬ್ಕೊಂಡಿದ್ದಾರೆ. ಅವ್ರ ತವ್ರ ಮನೆಯಿಂದಾಗ ಬಿಟ್ಟು ಹೋಗೋಕ್ಕಾಗಲ್ಲ ಯಾರು ಕೂಡ. ಸೊ ಆ ಥರ ಎಲ್ಲ ನಂಬ್ಕೊಂಡು ಬರ್ತಿದ್ದಾರೆ. ನಾವು ಅದೇ ಅನ್ನೋದು, ಎಲ್ರಿಗೂ ಒಳ್ಳೇದಾಗಲಿ. ಅದು ಕಲೆ ಅನ್ನೋದಕ್ಕಿಂತ ಬೇರೆ ರೂಪದಲ್ಲೂ ಅಮ್ಮ ಒಳ್ಳೇದು ಮಾಡ್ತಿದ್ದಾರೆ. ನಾವೇನೋ ಅಂದ್ಕೊಂಡು ನಮ್ಗೇನು ಗೊತ್ತಾ, ಇಲ್ಲಿ ನೋಡ್ತೀವಲ್ಲ ನಾವು, ಏನೋ ಕಷ್ಟ ಅನ್ಕೊಂಬಂದಿರ್ತಾರೆ, ನನ್ಗೆ ಅದಾಗಬೇಕು ಕೆಲಸ ಅನ್ಕೊಂಬಂದಿರ್ತಾರೆ, ಅಲ್ಲಿ ಅದು ಒಳ್ಳೇದಿಲ್ಲ ಅಂದರೆ ಅಮ್ಮ ಕೊಡಲ್ಲ, ಅದ್ರ ಬದಲಾಗಿ ಬೇರೆ ಏನಾದರೂ ಕೊಟ್ಟಿರ್ತಾರೆ. ಹೌದು. ಸೊ ಈಗ ಬೇರೆಯವ್ರಿಗೆ ಹೆಂಗೆ ಅಂತಾರೆ, ಇಲ್ಲ ಕೆಲಸ ಆಗಲಿಲ್ಲ ಅಂತ ಇರ್ತಾರೆ, ಆಮೇಲೆ ನೆಕ್ಸ್ಟ್ ಬರೋವಾಗ ಇಲ್ಲ ಆ ಕೆಲಸ ಆಗಲಿಲ್ಲ, ಅದಕ್ಕಿಂತ ಬೇರೆ ಥರ ಇನ್ನೊಂದು ಚೆನ್ನಾಗಿ ಇಲ್ವಾ ನೋಡಿ. ನಮ್ಗೇನು ಗೊತ್ತಾಗಲ್ಲ, ನಾವು ಹೇಳ್ತಿರ್ತೀವಿ, ಇಲ್ಲ ಇದು ಮಾಡಿಬಿಡಿ ನಿಮ್ಗೆ ಆಗುತ್ತೆ, ಇದು ಮಾಡಿಬಿಡಿ ಅದು ಮಾಡಿಬಿಡಿ ಅಂತ ನಾವು ಹೇಳ್ಬೋದು. ಬಟ್ ಏನೇ ಮಾಡಿದ್ರು ಅಮ್ಮನ್ಗೆ ಅಲ್ಲಿ ಒಳ್ಳೇದು ಅನ್ಸುತ್ತೋ ಅದೇ ಕೊಡೋದು ಅಷ್ಟೇ. ನಾವು ಬೇಡಬಹುದು ನಾವು, ಆದ್ರೆ ನಮಗೆ ಅದು ಒಳ್ಳೇದಲ್ಲ ಅಂತಂದ್ರೆ ಅಮ್ಮ ಕೊಡಕ್ ರೆಡಿ ಇರಲ್ಲ. ನಮಗೆ ಅದು ಗೊತ್ತಿರಲ್ಲ, ಮಾಡ್ತಿರ್ತೀವಿ ಕೊಡು ಅಂತ, ಬೇಡ ನಿಂಗೆ ಇದು ಒಳ್ಳೇದಲ್ಲ ಅನ್ನೋದು ಅದು ಅವ್ರಿಗೆ. ಆಮೇಲೆ ಅದು ಕೂಡ ನೋಡಿ, ನನ್ಗೆ ಅನುಭವ ಆಗಿರೋದು ಹೇಗೆ ಅಂದ್ರೆ, ನಾನು ಅವಾಗಿಂದನೂ ಅಷ್ಟೇನೆ ತುಂಬಾ ಏನೋ ನಂಗೆ ಬೇಕು ಅಂತ ಆಸೆ ಸಿಕ್ಕಾಪಡೆ ಪಟ್ಬಿಡ್ತೈತೆ ನೋಡಿ, ಅದು ಬೇಕೇ ಬೇಕು ಅಂತ. ಅದ್ ನನ್ ಕಷ್ಟ ಆಗತ್ತೆ ಅನ್ನೋದು ಗೊತ್ತಿದ್ರೆ ಅಮ್ಮ ನಿಜವಾಗ್ಲೂ ಬೇಗ ಪಟ್ಟನ್ ಕೊಡಲ್ಲ. ತುಂಬಾ ಒದ್ದಾಡಿ ನನ್ಗೆ ಅಮ್ಮ ಬೇಕೇ ಬೇಕು ಹತ್ತು ಕರೆದು ಎಲ್ಲ ಮಾಡ್ಬಿಟ್ರೆ ತಗೋ ಅಂತ ಕೊಟ್ಬಿಡ್ತಾರೆ. ಕೊಟ್ಟಮೇಲೆ ನಿಜವಾಗ್ಲೂ ತಲೆ ಮೇಲೆ ಒಂದು ಭಾರ ಥರ, ಸತ್ಯ ಇದು. ನಮಗೆ ಭಯ, ಅದೆಲ್ಲ ನೋಡಿರ್ತೀನಲ್ಲ, ಅದಕ್ಕೆ ನಾನು ಹಠ ಮಾಡಲ್ಲ ಅಮ್ಮನಿಗೆ, ಅಮ್ಮ ಏನು ಕೊಡ್ತೀವಿ ಕೊಡ್ತಾ ಇರಮ್ಮ, ಒಟ್ಟಿನಲ್ಲಿ ಒಳ್ಳೇದು ಕೊಡು, ಎಲ್ಲರಿಗೂ ಒಳ್ಳೇದಾಗಲಿ, ನನ್ನಿಂದ ಯಾರಿಗೂ ಕೆಡಕಾಗಬಾರ್ದು ಅಥವಾ ಅವರಿಂದನೂ ನನಗೆ ಕೆಡಕಾಗಬಾರ್ದು, ಇಷ್ಟೇ ಅಂದ್ಕೊಳ್ಳೋದು ನಾನು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.